ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಸಮಿತಿ ಆನ್ಲೈನ್ ಅರಿವಿನ ಮನೆ ಹಾಗೂ ಬಸವ ಕೇಂದ್ರ ಧಾರವಾಡ ಸಹಯೋಗದಲ್ಲಿ ನಡೆಯುತ್ತಿರುವ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ ಉಪನ್ಯಾಸಕ್ಕೆ ಇಲ್ಲಿ ನೆರೆದಿರುವ ಎಲ್ಲ ಶರಣೆಯರಿಗೂ ಹಾಗೂ ಆನ್ಲೈನ್ ಮೂಲಕ ವೀಕ್ಷಿಸುವ ಬಸವ ಬಂಧುಗಳಿಗೆ ಆತ್ಮೀಯ ಸ್ವಾಗತ ಹಾಗೂ ಶರಣಾರ್ಥಿಗಳು. ಇವತ್ತು ಅನುಭವ ನೀಡಲು ನಮ್ಮೊಂದಿಗೆ ಇರುವ ಶರಣ ಡಾಕ್ಟರ್ ಶಂಭು ಹೆಗಡಾಳ್ ಅವರಿಗೂ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮವನ್ನು ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆ ನಡೆಸಿಕೊಡುವವರು ನಾಗನಗೌಡರ ಶರಣರು. ಅವರು ಬಂದು ವಚನ ಪ್ರಾರ್ಥನೆಯನ್ನು ನಡೆಸಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಅಗ್ನಿಯ ಸುಡುವಲ್ಲಿ ಉದಕವ ತೊಳೆವಲ್ಲಿ ವಾಯುವ ಮೆಟ್ಟಿ ಆಕಾಶವ ಹಿಡಿವಲ್ಲಿ ವಾಯುವ ಮೆಟ್ಟಿ ಆಕಾಶವ ಹಿಡಿವಲ್ಲಿ ಯೋಗದ ಫಲವ ನೀನೆತ್ತಬಲ್ಲೆಯೋ ಅಗ್ನಿಯ ಸುಡುವಲ್ಲಿ ಉದಕವ ತೊಳೆವಲ್ಲಿ ವಾಯುವ ಮೆಟ್ಟಿ ಆಕಾಶವ ಹಿಡಿವಲ್ಲಿ ಯೋಗದ ಫಲವ ನೀನೆತ್ತಬಲ್ಲೆಯೋ ಕದಳಿಯ ಬನವ ನಿನ್ನಲ್ಲಿ ನೀನು ತಿಳಿದು ನೋಡು ಕದಳಿಯ ಬನವ ನಿನ್ನಲ್ಲಿ ನೀನು ತಿಳಿದು ನೋಡು ಅಗ್ನಿಯ ಸುಡುವಲ್ಲಿ ಉದಕವ ತೊಳೆವಲ್ಲಿ ಮದ ಮಾತ್ಸರ ಬೇಡ ಒದ ಕುಳಿಗೊಳಬೇಡ ಮದ ಮಾತ್ಸರ ಬೇಡ ಒದ ಕುಳಿಗೊಳಬೇಡ ಗುಹೇಶ್ವರನೆಂಬ ಲಿಂಗವು ಕಲ್ಪಿತವಲ್ಲ ನಿಲ್ಲೋ ಮದ ಮಾತ್ಸರ ಬೇಡ ಒದ ಕುಳಿಗೊಳಬೇಡ ಗುಹೇಶ್ವರನೆಂಬ ಲಿಂಗವು ಕಲ್ಪಿತವಲ್ಲ ನಿಲ್ಲೋ ಅಗ್ನಿಯ ಸುಡುವಲ್ಲಿ ಉದಕವ ತೊಳೆವಲ್ಲಿ ಅಗ್ನಿಯ ಸುಡುವಲ್ಲಿ ಉದಕವ ತೊಳೆವಲ್ಲಿ. ಶರಣು. ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟ ಶರಣರಿಗೆ ಶರಣಾರ್ಥಿಗಳು. ಇವತ್ತು ಈ ಶೂನ್ಯ ಸಂಪಾದನೆಯ ಅನುಭವ ಮಾಲಿಕೆಯ 82ನೇ ಉಪನ್ಯಾಸ. ಕಳೆದ ವಾರ 81ನೇ ಉಪನ್ಯಾಸ 5ನೇ ಸಂಪಾದನೆ ಪ್ರಭು ಕಲ್ಯಾಣಕ್ಕೆ ಬಂದ ಸಂಪಾದನೆ ಮುಕ್ತಾಯಗೊಂಡಿತು. ಇಲ್ಲಿಯವರೆಗೆ ಮುಕ್ತಾಯಗೊಂಡ ಸಂಪಾದನೆಗಳು ಹೀಗಿವೆ. ಮೊದಲನೆಯ ಸಂಪಾದನೆ ಪ್ರಥಮೋಪದೇಶ, 2ನೆಯ ಸಂಪಾದನೆ ಮುಕ್ತಾಯಕ್ಕಗಳ ಸಂಪಾದನೆ, 3ನೆಯ ಸಂಪಾದನೆ ಸಿದ್ದರಾಮಯ್ಯಗಳ ಸಂಪಾದನೆ, 4ನೇ ಸಂಪಾದನೆ ಬಸವೇಶ ಚನ್ನ ಬಸವೇಶಂಗನುಗ್ರಹ ಮಾಡಿದ ಸಂಪಾದನೆ, 5ನೇ ಸಂಪಾದನೆ ಪ್ರಭು ಕಲ್ಯಾಣಕ್ಕೆ ಬಂದ ಸಂಪಾದನೆ. ಹೀಗೆ 5 ಸಂಪಾದನೆಗಳನ್ನು ಮುಗಿಸಿ ಇವತ್ತು 6ನೇ ಸಂಪಾದನೆ ಮರುಳ ಶಂಕರ ದೇವರ ಸಂಪಾದನೆ ಪ್ರಾರಂಭವಾಗುತ್ತೆ. ಈ ಸಂಪಾದನೆಯ ಅನುಭವ ಉಣಬಡಿಸಬೇಕೆಂದು ಶರಣ ಡಾಕ್ಟರ್ ಶಂಭು ಹೆಗಡಾಳ್ ಅವರಿಗೆ ವಿನಂತಿಸಿಕೊಳ್ಳುತ್ತೇನೆ. ಶರಣಾರ್ಥಿಗಳು. ಕಾಯದೊಳು ಗುರುಲಿಂಗ ಜಂಗಮ ದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತ ನಿಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶರಣರನ್ನು ನೆನೆದುಕೊಂಡು ಎಲ್ಲ ದಾರ್ಶನಿಕರಲ್ಲಿ ಭಕ್ತಿಯಿಂದ ವಂದಿಸಿ, ಬಸವ ಸಮಿತಿ ಹಾಗೂ ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳಲ್ಲಿ ಭಕ್ತಿಯಿಂದ ವಂದಿಸಿ, ಆನ್ಲೈನ್ ಅರಿವಿನ ಮನೆ ಈ ಶೀರ್ಷಿಕೆ ಅಡಿಯಲ್ಲಿ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆಯ 82ನೇ ಸಂಚಿಕೆಯನ್ನು ಇಲ್ಲಿ ತಾವು ಖುದ್ದು ಬಂದು ಕೇಳಿಸ್ಲಿಕ್ಕೆ ಆಗಮಿಸಿದಂಥ ಎಲ್ಲ ಸಹೃದಯರಿಗೆ, ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ನನ್ನ ಅನಂತ ಭಕ್ತಿಯ ಶರಣಾರ್ಥಿಗಳು. ಹಿಂದಿನ ಸಂಚಿಕೆಯಲ್ಲಿ ನಾವು ಪ್ರಭು ಕಲ್ಯಾಣಕ್ಕೆ ಬಂದ ಸಂಪಾದನೆಯ ಕೊನೆಯ ಭಾಗವನ್ನು ನಾವು ನೋಡ್ಕೊಂಡಿದ್ವಿ. ಅಲ್ಲಿ ಒಂದು ಪದ್ಯವನ್ನು ಕೂಡ ಬಸವಣ್ಣವರು ರಚನೆ ಮಾಡಿ, ಅದು 5 ನುಡಿಯ ಒಂದು ಪದ್ಯ. ಆ ಪದ್ಯದ ಮೂಲಕ ಪ್ರಭುದೇವರನ್ನು ಅವರು ಸ್ತುತಿ ಮಾಡ್ತಾ
ಅಲ್ಲಿ ಯಾವ ಚರ್ಚೆಗಳು ನಡೆದಿದ್ದು ಅಲ್ಲಿವರೆಗೂ ಅವೆಲ್ಲವೂ ಸುಖಾಂತ್ಯವಾಗಿ ಪ್ರಭುದೇವರನ್ನು ಆ ಮಹಾಮನೆಯೊಳಗೆ ಪ್ರವೇಶ ಮಾಡುವಂಥ ಸನ್ನಿವೇಶದಲ್ಲಿ ಅಲ್ಲಿ ನೆರೆದು ಬಂದಂಥ ಎಲ್ಲ ಶರಣ ಸಂಕುಲ, ಚನ್ನಬಸವಣ್ಣವರಾಗಲಿ, ಸಿದ್ದರಾಮ ಶಿವಗಳಾಗಲಿ, ಇನ್ನುಳಿದಂಥ ಎಲ್ಲ ಶರಣ ಸಂಕುಲ ಬಸವಣ್ಣವರ ನೇತೃತ್ವದಲ್ಲಿ ಅವರನ್ನು ವಾದ್ಯಗಳೊಂದಿಗೆ, ಸಮ್ಮೇಳನದೊಂದಿಗೆ ಅವರನ್ನು ಒಳಗೆ ಜೈಘೋಷ ಮಾಡ್ತಾ 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 ಒಳಗೆ ಬರಮಾಡ್ಕೊಳ್ತಕ್ಕಂತಹ ಒಂದು ಸನ್ನಿವೇಶ ನಾವು ಕಳೆದ ಸಂಚಿಕೆಯಲ್ಲಿ ನೋಡ್ಕೊಂಡಿದ್ವಿ. ಅಲ್ಲಿಗೆ ಅಷ್ಟು ಬಂದು ನಿಂತು ಅವ್ರು ಬರಲಿಕ್ಕೆ ಒಪ್ಪಿದ್ರು, ಜನ ಸೇರಿದ್ರು, ಅಲ್ಲೆಲ್ಲ ವಾದ್ಯಗಳ ಒಂದು ಸಮ್ಮೇಳನ ನಡೆದಿತ್ತು. ಅದನ್ನು ಹೇಳ್ತಾರೆ ಇಲ್ಲಿ. 6ನೇ ಸಂಪಾದನೆಯ ಪ್ರಾರಂಭ ಹೀಗಾಗ್ತದೆ. ಮರುಳಶಂಕರ ದೇವರ ಸಂಪಾದನೆ ಅಂತ ಅದಕ್ಕೆ ಶೀರ್ಷಿಕೆ ಕೊಟ್ಟು ಕಂದ ಪದ್ಯದಲ್ಲಿ ಈ ರೀತಿ ಹೇಳ್ತಾರೆ. ವರಬಸವದಂಡನಾಥನ ನಿರಹಂಭಾವಕ್ಕೆ ಮೆಚ್ಚಿ ಬರುತ್ತಿರ್ಪ ಪ್ರಭು ಮರುಳಶಂಕರ ನಿಗೈಕ್ಯವ ನಿರದಿತ್ತದ ಪೇಳ್ವೆ ಶರಣ ಜನಕತಿಶಯದಿಂ ಅಂತ ಒಂದು ಕಂದ ಪದ್ಯವನ್ನು ಪ್ರಾರಂಭಿಸಿ ಅದೆಂತೆಂದೊಡ ಪ್ರಭುದೇವರು ಬಸವರಾಜದೇವರು ಮಾಡುವ ಸ್ತೋತ್ರಕ್ಕಂ ಮೆಚ್ಚಿ, ಅವರು ಸ್ತೋತ್ರ ಮಾಡ್ತಾ ಬಂದರು. ಪದ್ಯವನ್ನು ಹೇಳಿದ್ವಲ್ಲ ನಾವು, ಆ ಪದ್ಯವನ್ನು ಹೇಳ್ತಾ ಬಸವಣ್ಣವರು ಎಲ್ಲ ಶರಣ ಸಂಕುಲದ ಜೊತೆಗೆ ಬರ್ತಾ ಇದ್ದರು. ಮೆಚ್ಚಿ ಮುಂದಕ್ಕಂ ಗಮಿಸುತ್ತಿರಲು, ಮುಂದೆ ಅವ್ರು ಹೋಗ್ತಿರಲು ಅಲ್ಲಿ ಪ್ರಮಥರ ತಿಂಥಿಣಿಯಂ ಗಣನೆ, ಪ್ರಮಥರ ತಿಂಥಿಣಿಯಂ ಅನುಭಾವ ಸದ್ಗೋಷ್ಠಿಯಂ ಉಘೇ ಚಾಂಗುಫಲ ಎಂಬ ಶಬ್ದ ಸಡಗರದಿಂದ ಜೈಘೋಷ ಮಾಡ್ತಾ ಉಘೇ ಉಘೇ ಚಾಂಗುಫಲ ಎಂಬ ಶಬ್ದ ಸಡಗರದಿಂ ಬಸವರಾಜದೇವರ ರಾಜಭವನಕ್ಕಂ, ಅವರ ರಾಜಭವನಕ್ಕಂ ಅತ್ಯಂತ ಸಂಭ್ರಮದಿಂ ಪೋಪ, ಭಾಳ ಸಂಭ್ರಮದಿಂದ ಹೋಗುವ ಸಂದರ್ಭದಲ್ಲಿ ಪೋಪ ಪ್ರಸ್ತಾವದಳು. ಆ ಸಂದರ್ಭದಲ್ಲಿ ಮುಂದೆ ಅಂಗಳದಲ್ಲಿ ಪ್ರಸಾದದ ಕುಂಡ ಸಮೀಪಸ್ಥಮಾಗಲು, ಪ್ರಸಾದ ಕುಂಡಲ್ಲಿ ಸಮೀಪ ಆಗ್ತದೆ, ಅಲ್ಲಿರ್ದ ಮರುಳಶಂಕರ ದೇವರು ಶರಣ ತಿಂಥಿಣಿಯಂ ಪ್ರಭುದೇವರ ಶ್ರೀಮೂರ್ತಿಯಂ ಕಂಡು, ಆ ಎಲ್ಲ ಶರಣ ಸಮ್ಮೇಳನ ಬರೋ ಸಂದರ್ಭದಲ್ಲಿ ಅಲ್ಲಿ ಶರಣ ತಿಂಥಿಯಂ ಪ್ರಭುದೇವರ ಶ್ರೀಮೂರ್ತಿಯಂ ಕೊಂಡು, ಆ ಶರಣ ಮೇಳದನ್ನು ಶರಣ ಸಂಕುಲವನ್ನು ಕಂಡು ಆ ಮಧ್ಯದಲ್ಲಿ ಪ್ರಭುದೇವರನ್ನು ನೋಡಿ ಕಂಡು ಮೆಲ್ಲನೆ ಆ ಪ್ರಸಾದ ಕುಂಡದಿಂ ಪೊರಮಡುತ್ತಿದ್ದರೆಂದೆಂತೆನೇ. ಹೀಗೆ ಆ ಶರಣ ಸಂಕುಲವನ್ನು ನೋಡಿ, ಆ ಶರಣ ಸಮ್ಮೇಳನದ ಜೊತೆಗೆ ಮುಂಚೂಣಿಯಾಗಿ ಪ್ರಭುದೇವರು ಬರುವುದನ್ನು ಕಂಡು ಅಲ್ಲಿ ಮರುಳಶಂಕರ ದೇವರು ಪ್ರಸಾದ ಕುಂಡ ಅಂತ ಶಬ್ದ ಬಳಸ್ತಾರೆ. ನಾವು ಅದನ್ನು ದಾಸೋಹದ ಮನೆ ಅಂತ ತಿಳ್ಕೊಳ್ಬೇಕಷ್ಟೆ. ಆ ದಾಸೋಹದ ಮನೆಯಿಂದ ಅವರು ಹೊರಗೆ ಬಂದು ನೋಡ್ತಾರೆ. ಅದು ಹೆಂಗೆ ಆ ದಾಸೋಹದ ಮನೆ, ಅಲ್ಲಿವರೆಗೂ ಅವ್ರು ದಾಸೋಹದ ಮನೆ ಬಿಟ್ಟು ಬಂದಿರಲೇ ಇಲ್ಲ ಅನ್ನೋ ಅರ್ಥದಲ್ಲಿ, ಯಾರಿಗೂ ಅರಿಯದ ರೀತಿಯಲ್ಲಿ ಅವರು 12 ವರ್ಷಗಳ ಕಾಲ ಸತತ ಕಲ್ಯಾಣದಲ್ಲಿದ್ದರು ಅಂತ. ಅದು ಬಸವಣ್ಣನವರ ದೃಷ್ಟಿಗೂ ಬೀಳದಂತೆ ಗುಪ್ತವಾಗಿ ಆ ಸೇವೆಯನ್ನು ಮಾಡ್ತಿದ್ರು ಅನ್ನುವಂಥ ಒಂದು ಕಥೆ ಬರುತ್ತೆ. ಮರುಳಶಂಕರ ದೇವರ ಕುರಿತು 2 ಮಾತು ಹೇಳೋಣ. ಆದರೆ ಅವರು ಎಂದೂ ಯಾರಿಗೂ ಕಣ್ಣಿಗೆ ಬೀಳದ ರೀತಿಯಲ್ಲಿದ್ದಾಗ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಏನೋ ಹೊರಗೆ ಬರ್ಬೇಕು ಅನ್ನಿಸ್ತು ಮರುಳಶಂಕರ ದೇವರಿಗೆ. ಪ್ರಭುದೇವ್ರನ್ನ ಕಂಡು ಅದೆಲ್ಲ ಗಣತಿಂಥಿಯನ್ನು ನೋಡಿ, ಶರಣತಿಂಥಿಯನ್ನು ನೋಡಿ ಅವ್ರಿಗೆ ಯಾಕೋ ಹೊರಗೆ ಬರ್ಬೇಕಂತ ಅನಿಸಿ ಅವ್ರು ಹೊರಗೆ ಬರ್ತಾರಂತ. ಅವ್ರು ಹೆಂಗೆ ಹೊರಗೆ ಬರ್ತಾರ ಅನ್ನೋದನ್ನು ಸಂಪಾದನೆಕಾರ ಚಂದ ಹೇಳ್ತಾರೆ ಇಲ್ಲಿ. ವಸಂತ ಮಾರುತಂ ಬರಲು, ವಸಂತ ಮಾಸ ಬಂದಾಗ, ಹೌದಾ, ಆ ಕೋಗಿಲೆ ಕೂಗನ್ನು ಹೆಂಗೆ ಕೂಗ್ತೈತಲ್ಲ, ಅಥವಾ ಚಿಗುರು ಹೆಂಗೆ ಹೊರಗೆ ಬರ್ತೈತಲ್ಲ, ಚಿಗುರ್ತೈತಿ. ವಸಂತ ಮಾರುತಂ ಬರಲು
ಚೂತದಿಂದ ಅಂಕುರಂ ಪೊರಮಾಡುವಂತೆ ಏನು ಪೊರಮಡುವಂತೆ ಸ್ವಾತಿಯ ವರ್ಷದ ದಿನಕ್ಕೆ, ಸ್ವಾತಿ ಮಳೆ ಬಂದಾಗ ವರ್ಷಕ್ಕೊಮ್ಮೆ ಬರ್ತದೆ, ಸ್ವಾತಿಯ ವರ್ಷದ ದಿನಕ್ಕೆ ಅಂಬುದಿಯೊಳಗಿರ್ದ, ಸಮುದ್ರದಲ್ಲಿ ಒಳಗೇ ಕಾಣದಂಗೆ ಇರುವಂಥ ಅಂಬುದಿಯೊಳಗಿರ್ದ ಮೌಕ್ತಿಕ ಇಲ್ಲ ಕಡಿಮೆ ಆಯ್ತು, ಮೌಕ್ತಿಕ ಶಂಭುಕ ತನ್ನ ಸ್ಥಾನದಿಂದ ಏಳುವಂತೆ. ಸ್ವಾತಿ ಮಳೆ ಬಂದಾಗ ಆ ಮುತ್ತು ತನ್ನ ಸ್ಥಾನ ಬಿಟ್ಟು ಹೆಂಗೆ ಹೊರಗೆ ಬರ್ತೈತಲ್ಲ, ಅದಕ್ಕೆ ಉದಾಹರಣೆ ಕೊಡಾಕ್ತಾರೆ ಮರುಳು ಶಂಕರ ದೇವರು. ಆ ರೀತಿ ಇಲ್ಲಿ ಪ್ರಕಟಗೊಂಡ್ರು ಅನ್ನೋದನ್ನು ಹೇಳಬೇಕಾಗಿದೆ ಸಂಪಾದನೆಕಾರರಿಗೆ. ಅಂಬುದಿಯೊಳಿರ್ದು ಕಾಣಬಪ್ಪಂತೆ, ನಲಿದು ಸೂಜಿ ಕಲ್ಲ ಕಾಣುತ್ತ ಸೂಜಿ ಮೆಲ್ಲನೇ ತನ್ನ ಸ್ಥಾನದಿಂದ ಏಳುವಂತೆ. ಈಗ ನಾವು ಸೂಜಿ ಕಲ್ಲಿಟ್ಟು ಸೂಜಿ ಮುಂದಿಟ್ರೆ ಆ ಸೂಜಿ ತಾನ ಎದ್ದು ಹಂಗೆ ಹೊರಗೆ ಬರ್ತೈತಲ್ಲ ಆ ಮ್ಯಾಗ್ನೆಟಿಗೆ. ನಾವು ಸಣ್ಣ ಇದ್ದಾಗ ಆಡ್ತಿದ್ವಲ್ಲ, ಇಲ್ಲಿ ಅದಕ್ಕೆ ಅಂತರ ಇಟ್ಕೊಳ್ಳೋದು, ಅದಕ್ಕೆ ಹೆಂಗೆ ತನ್ನ ಸ್ಥಾನ ಬಿಟ್ಟು ಹೊರಗೆ ಬರ್ತದೆ, ಹಂಗೆ ಅವರು ತಮ್ಮ ಸ್ಥಾನವನ್ನು ಬಿಟ್ಟು ಬಂದ್ರಂತೆ. ಯಾರು? ಮರುಳು ಶಂಕರ. ನೋಡಿ ಅಂಥ ಉದಾಹರಣೆ ಐತಿ. ಎಂದೂ ತಮ್ಮ ಸ್ಥಾನವನ್ನು ಬಿಟ್ಟು ಬರದ, ದಾಸೋಹದ ಮನೆಯನ್ನು ಬಿಟ್ಟು ಬರಲಾರ್ದ, ಸದಾ ದಾಸೋಹದ ಸೇವೆಯಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಂಡಂಥವ್ರು ಅವತ್ತು ಹಂಗೆ ಪ್ರಭುದೇವ್ರನ್ನ ಕಂಡು ಅವ್ರ ಸ್ಥಾನವನ್ನು ಬಿಟ್ಟು ಹೆಂಗೆ ಸೂಜಿ ಕಲ್ಲು ಕಾಣುತ್ತ ಸೂಜಿ ಮೆಲ್ಲನೇ ತನ್ನ ಸ್ಥಾನದಿಂದ ಏಳುವಂತೆ ಶಿವಯೋಗಾನಂದದಲ್ಲಿ ತನುವ ಮರೆದಿದ್ದ ಶಿವಯೋಗಿ ತನಗೆ ಶಿವಪ್ರಸನ್ನವಾಗಲು ಮುಂದೆ ಶಿವನ ಶ್ರೀಚರಣ ಕಮಲಮಂ ಕಂಗಳೆಂದೊತ್ತಿಕೊಂಬೆನೆಂಬ ತೆರನಂತೆ. ಹೌದಾ? ಪೌರ್ಣಿಮೆಯ ಚಂದ್ರನುದಯಕ್ಕೆ ಸಿಂಧು ಮೆಲ್ಲನೇ ಮುಂದಕ್ಕುಬ್ಬಿ ನಡೆದು ಬಂಬಂತೆ ಮರುಳ ಶಂಕರ ದೇವರು ಪ್ರಸಾದ ಕುಂಡದಿಂ ಪೊರಮಡುತ್ತಿದ್ದ ಪ್ರಸ್ತಾವದಳು. ಆ ದಾಸೋದ ಮನೆಯಿಂದ ಹೊರಗೆ ಬರುವಂಥ ಸಂದರ್ಭದಲ್ಲಿ ಅಲ್ಲಿ ಅವರಷ್ಟಕ್ಕವರು ಬಂದರು, ಹೊರಗೆ ಬಂದರು. ಅಲ್ಲೇನಾಯ್ತು ಅಂದರೆ ಪ್ರಭುದೇವರಿಗೆ ಅವರ ನಿಲವ ತೋರಿತೆಂದೆಂತೆನೆ ಪ್ರಭುದೇವರ ದೃಷ್ಟಿಯಲ್ಲಿ ಬಿತ್ತು. ಜ್ಞಾನ ಚಕ್ಷುವಿಂಗೆ ಆತ್ಮನ ನಿಲವು ತೋರಿದಂತೆ, ಅಂಜನ ಉಳ್ಳಂಗೆ ಕಡವರದಿರವು ತೋರಿದಂತೆ. ಅಂಜನ ಹಚ್ಚಿ ನೋಡ್ತಾರಲ್ಲ ಹೊರಗೆ, ಇಲ್ಲಿ ಕಾಣಲಾರ್ದು ಎಲ್ಲೋ ಕಾಣ್ತದೆ ಅಂತ ಒಂದು ಪ್ರತೀತಿ ಐತಲ್ಲ, ಹಂಗೆ ಅಂಜನ ಉಳ್ಳವಂಗೆ ಕಡವರದಿರವು ತೋರಿದಂತೆ ಅಲ್ಲಮ ಪ್ರಭುದೇವರಿಗೆ ಮರುಳ ಶಂಕರ ದೇವರ ನಿಲುಕಡೆ ಹೊಂಗಿ ತೋರುತ್ತಿರಲು ಅಲ್ಲಿದ್ದವ್ರಿಗೆ ಯಾರಿಗೂ ಅವ್ರು ಯಾರಂತ ಗೊತ್ತಾಗಿದ್ದಿಲ್ಲ. ಇಲ್ಲಿ ತನ ಅವ್ರು ಅದಾರ ಅಂದರೆ ಎಲ್ಲರ ಜೋಡಿನೇ ಇದ್ರು ಅವರು, ಇಲ್ಲ ಅನ್ನಂಗಿಲ್ಲ. ದಾಸೋಹದ ಮನೆಯೊಳಗೆ ದಾಸೋಹದ ಸೇವೆ ಮಾಡಿಕೊಂಡು ಎಲ್ಲರಂತೆ ಇದ್ರವರು. ಆದರೆ ಯಾರಿಗೂ ಪ್ರಚಾರಕ್ಕೆ ಬರದ ರೀತಿಯಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಮರುಳರಂತೆ, ಏನೂ ಅರಿಯದವರಂತೆ, ನೋಡ್ರಿ, ಎಲ್ಲವನ್ನೂ ಅರಿತು ಏನೂ ಅರಿಯದವರಂತೆ ಅತ್ಯಂತ ಗುಪ್ತವಾಗಿ ತಮ್ಮ ಸೇವೆಗೈಯುತ್ತಾ ಯೋಗ ಸಾಧನೆಯನ್ನು ಮಾಡಿದಂಥ ಒಬ್ಬ ಶ್ರೇಷ್ಠ ಶರಣರವರು. ಅಲ್ಲಿವರೆಗೆ ಅವ್ರು ಯಾರಿಗೂ ಈ ರೀತಿ ಅದಾರ, ಅವ್ರ ಪರಿಚಯ ಇರ್ಬೋದು, ಅವ್ರು ಯಾರು ಅಲ್ಲಿ ಸೇವೆ ಮಾಡೋರು ನಾವು ಮಾತಾಡಿಸ್ತೇವಲ್ಲ ಎಲ್ಲರನ್ನ ಹಂಗೆ. ಆದರೆ ಅವರ ಅಂತರಂಗದ ಸಾಧನೆಯ ಕುರಿತು ಅರಿವಿಲ್ಲದಂತೆ, ಯಾರಿಗೂ ಪ್ರಕಟ ಆಗದಂತೆ ಗೌಪ್ಯವಾಗಿದ್ದಂಥವ್ರು ಅವರು. ಅಲ್ಲೇನಾಯಿತು, ಪ್ರಭುದೇವರಿಗೆ ಅವರ ಜ್ಞಾನಚಕ್ಷುವಿನಿಂದ ಅವರನ್ನು ನೋಡಿದ ಕ್ಷಣಕ್ಕೆ ಅವರ ಅಂತರಂಗದ ನಿಲುವು ಏನಾಯ್ತು, ಕಾಣ್ತದ. ಇದು ಪ್ರಸಂಗ. ಮರುಳು ಶಂಕರದೇವರು ನಾವು ಇತಿಹಾಸದಲ್ಲಿ 12ನೇ ಶತಮಾನದ ಶರಣರ ಇತಿಹಾಸದಲ್ಲಿ ಅವ್ರ ಹೆಸರು ಸಾಮಾನ್ಯವಾಗಿ ಬಂದು ಪ್ರಭುಲಿಂಗ ಲೀಲೆಯಲ್ಲಿ ಅವ್ರನ್ನ ಸ್ತುತಿ ಮಾಡ್ಯಾರ, ಎಲ್ಲ ಸರಿ. ಆದರೆ ಇತಿಹಾಸ ಭಾಳ ಕಡಿಮೆ ಸಿಗುತ್ತೆ ಅವ್ರ ಬಗ್ಗೆ. ಎಲ್ಲೂ ಅವ್ರ ಬಗ್ಗೆ ಅಷ್ಟೊಂದು ಇತಿಹಾಸ, ಇಷ್ಟು ಮಾತ್ರ ಪ್ರಭುಲಿಂಗ ಲೀಲೆ ಒಂದಿಷ್ಟು ಸಿಗುತ್ತೆ. ಶೂನ್ಯ ಸಂಪಾದನೆಕಾರರು ಇದನ್ನೊಂದಿಷ್ಟು ಬರೆದಿದ್ದಾರೆ. ಆದರೆ ಅವರ ಮೂಲ ಇತಿಹಾಸ ಅಷ್ಟೊಂದು, ಅವರ ಕುರಿತು ಅಷ್ಟೊಂದು ಸಾಹಿತ್ಯ ಕೊರತೆ, ನಮಗೆ ಆ ಸಾಹಿತ್ಯ ಅಷ್ಟು ಲಭ್ಯ ಆಗೋದಿಲ್ಲ. ಆದರೆ ಎಲ್ಲರಿಗೂ ನಮಗೆ ಗೊತ್ತಿದೆ ಅವರು ಮೂಲ ಅಫ್ಘಾನಿಸ್ತಾನದಿಂದ ಬಂದರು ಅಂತಕ್ಕಂಥದ್ದು. ಆಮೇಲೆ ಇನ್ನೊಂದು ಕಳಿಂಗ ನಾಡಿನಿಂದ ಬಂದರು ಅಂತ ಇನ್ನೊಂದು ಪ್ರತೀತಿ ಇದೆ. ಆದರೆ ಸಿದ್ದಯ್ಯ ಪುರಾಣಿಕರು ಸ್ಪಷ್ಟವಾಗಿ 2
ಕಾರಣಗಳನ್ನು ಅಲ್ಲಿ ಕೊಡ್ತಾರೆ ಅವರು. ಒಂದು, ಮರಳು ಶಂಕರ ದೇವರು ಅಫ್ಘಾನಿಸ್ತಾನದಿಂದನೇ ಬಂದರು ಅನ್ನೋದಕ್ಕೆ 2 ಕಾರಣಗಳನ್ನು ಕೊಟ್ಟವರು. ನಾವೆಲ್ಲರೂ ಅವರು ಅಫ್ಘಾನಿಸ್ತಾನದಿಂದ ಬಂದರು ಅನ್ನೋ ರೀತಿಯಲ್ಲಿ ಈ ಇತಿಹಾಸದಲ್ಲಿ ಒಂದು ದಾಖಲಾಗಿದೆ ಅನ್ನುವಂಥದ್ದು. ಅಲ್ಲಿ ಸೂಫಿ ತತ್ವ ಇರುತ್ತೆ. ಆ ಸೂಫಿ ತತ್ವದ ಒಂದು ಜಾಡ್ ಹಿಡ್ಕೊಂಡು ಆ ಸೂಫಿ ತತ್ವ ಮತ್ತು ಶರಣ ತತ್ವ ಏನೇ ಬಸವಣ್ಣವ್ರು ಸಾರುವ ಶರಣ ತತ್ವ ಸಾಮ್ಯತೆಯನ್ನು ಕಂಡು ಅವರು ಇಲ್ಲಿಗೆ ಬಂದರು ಅನ್ನುವಂಥದ್ದು. ಅದೇ ಕಾಲದಲ್ಲಿ ಬೌದ್ಧ ಧರ್ಮವು ಕೂಡ ಆ ಒಂದು ಪ್ರದೇಶದಲ್ಲಿ ಇದ್ದಿದ್ದರಿಂದ ಅಲ್ಲಿ ಅಹಿಂಸಾ ತತ್ವದ ಪ್ರಭಾವ ಭಾಳಿತ್ತು. ನಮ್ಮದು ಅಹಿಂಸಾ ತತ್ವ ಇರೋದರಿಂದ ಅಲ್ಲಿಂದ ಇಲ್ಲಿಗೆ ಬಂದರು. 2 ಕಾರಣಗಳನ್ನು ಅಲ್ಲಿ ಕೊಡ್ತಾರೆ. ಬಹುತೇಕವಾಗಿ ಸೂಫಿ ತತ್ವದಲ್ಲಿ ಸಿದ್ದಯ್ಯ ಪುರಾಣಿಕರ ಹೇಳೋ ರೀತಿಯಲ್ಲಿ ಅಲ್ಲಿ ದೇವಸತಿ ಭಕ್ತಪತಿ ಅಂತ ಕಾಣ್ತಾರೆ. ನಾವು ಶರಣ ಸತಿ ಲಿಂಗಪತಿ ಅಂತ ಹೆಂಗೆ ಕಾಣ್ತೇವಲ್ಲ, ಅಲ್ಲಿ ದೇವಸತಿ ಆಮೇಲೆ ಭಕ್ತಪತಿ ಅನ್ನೋ ರೀತಿಯಲ್ಲಿ ಅವರು ಕಾಣ್ತಾರೆ. ಅದಕ್ಕೆ ಅವರೊಂದು ವಚನದಲ್ಲಿ ಲಿಂಗ ಸತಿಯನ್ನು ಏನಾಗಿ ಒಪ್ಪಿಸಿ ಅಂತ ಅವ್ರು ಬರ್ಕೋತಾರೆ. ನಾವೆಲ್ಲರೂ ಲಿಂಗಪತಿ ಅಂತ ನಾವು ಎಲ್ಲ ಶರಣರ ವಚನದಲ್ಲಿ ಕಂಡ್ರೆ ಅವರು ಲಿಂಗ ಸತಿ ಅಂತ ಆ ಶಬ್ದವನ್ನು ಬಳಸ್ತಾರಲ್ಲಿ. ಆ ವಚನದ ಆಧಾರದ ಮೇಲೆ ಸಿದ್ದಯ್ಯ ಪುರಾಣಿಕರು ಅವರು ಸೂಫಿ ಸಂತರ ಒಂದು ಏನು ತತ್ವವನ್ನು ಹಿಡ್ಕೊಂಡು ಆ ಅಫ್ಘಾನಿಸ್ತಾನದಲ್ಲಿ ಬಂದರು ಅನ್ನುವಂಥ ಪ್ರತೀತಿ ನಮಗೆಲ್ಲ ಬರ್ತದೆ ಅನ್ನೋದು. ಶರಣರ ಮೂಲ ಆ ಚರಿತ್ರೆ ಅಲಭ್ಯವಿದ್ದ ಕಾರಣ ಅದಕ್ಕೆ ಬಹಳಷ್ಟು ನಾವು ಗೊಂದಲಕ್ಕೆ ಹೋಗಲಾರ್ದಾನೆ ಅಲ್ಲಿ ಹುಟ್ಟಿದರು, ಒಬ್ಬರು ಅಲ್ಲಿ ಹುಟ್ಟ್ಯಾರ ಅಂತಾರೆ, ಸಂಶೋಧನೆಯಲ್ಲಿ ಇನ್ನೊಬ್ರು ಇಲ್ಲಿ ಬಂದರು ಅಂತ. ಈ ಚರಿತ್ರೆಯಲ್ಲೇ ನಮ್ಮ ಕಾಲಹರಣ ಮತ್ತು ಚರಿತ್ರೆ ಕುರಿತನೇ ನಾವು ಭಾಳಷ್ಟು ವಾದ ವಿವಾದ ಸಂಘರ್ಷವನ್ನು ಮಾಡಲಾರ್ದಾನೆ ಮಹಾತ್ಮರ ದಾರ್ಶನಿಕರ ತತ್ವಗಳ ಕುರಿತು ಭಾಳ ಹೆಚ್ಚು ಚಿಂತನೆ ಮಾಡಿಬಿಟ್ರೆ, ಅವರ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಕೊಡುಗೆಗಳ ಕುರಿತು ನಾವು ಚರ್ಚೆ ಮಾಡಿಬಿಟ್ರೆ ಸಮಾಜದಲ್ಲಿ ಸ್ವಾಸ್ಥ್ಯ ಹಾಳಾಗೋದಿಲ್ಲ ಅನ್ನೋ ಅಭಿಪ್ರಾಯ ನಂದಿರೋದ್ರಿಂದ ಇಲ್ಲಿ ಅಷ್ಟು ನಾವು. ಆದರೆ ಒಟ್ಟಾರೆ ಮರಳು ಶಂಕರ ದೇವರು ಅಂತಂದರೆ ಅವರು 12 ವರ್ಷಗಳ ಕಾಲ ಕಲ್ಯಾಣದಲ್ಲಿ ನೆಲೆಸಿದ್ರು ಕೂಡ ಪ್ರಭುದೇವರ ಕಲ್ಯಾಣಕ್ಕೆ ಬರುತ್ತ ನಾನು ಮರಳು ಶಂಕರ ದೇವರು ಒಬ್ಬ ಮಹಾನ್ ಶರಣ, ಮೌನ ತಪಸ್ವಿ ಅನ್ನೋ ಒಂದು ನಿಲುವು, ಅನ್ನೋ ಒಂದು ಏನು ಕನ್ಕ್ಲೂಷನ್ನು ಅಥವಾ ಆ ನಿರ್ಣಯ, ಆ ಪರಿಚಯ ಅಲ್ಲಿದ್ದ ಶರಣ ಸಂಕುಲಕ್ಕೆ ಅಲ್ಲಿವರೆಗೆ ಇರಲಿಲ್ಲೇನೋ ಅನ್ನುವಂಥದ್ದು ಒಂದು ಭಾವ. ಪ್ರಭುದೇವರ ಒಂದೇ ಅವ್ರನ್ನ ಪರಿಚಯ ಮಾಡಿಸ್ಬೇಕಾಯ್ತು. ಇದು ಒಂದೊಂದು ಸಾರಿ ಏನಾಗುತ್ತೆ, ಯಾವುದೋ ಒಂದು ದೇಶದಿಂದ ರಾಜ್ಯದಿಂದ ನಮ್ಮ ಓಣಿಯೊಳಗೆ ನಮ್ಮ ಬಡಾವಣೆಯೊಳಗೆ ಯಾರೋ ಬಂದು ಸುಮ್ಮನೆ ವಾಸ ಮಾಡ್ತಿರ್ತಾರೆ ಅಂತ ತಿಳ್ಕೊಳ್ಳೋಣ. ಅವ್ರ ಬಗ್ಗೆ ನಾವು ಭಾಳ ಕೆದಕಕ್ಕೆ ಹೋಗೋದಿಲ್ಲ. ಅವರು ಭಾಳ ಸಾತ್ವಿಕ ರೀತಿಯಿಂದ ಬದುಕ್ತಿರ್ತಾರೆ. ಅವ್ರು ಯಾರೋ ನಾವ್ಯಾರೋ ಅನ್ನೋ ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ, ನಮ್ಮ ಕೆಲಸ ನಾವು ಮಾಡ್ತಿರ್ತೀವಿ. ಅವ್ರು ಯಾರು ಅಂತ ನಮಗೇನು ಗೊತ್ತಿರೋಂಗಿಲ್ಲ. ಅವ್ರ ಬಗ್ಗೆ ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿ ಇರ್ತೀವಿ. ಅವ್ರು ತಮ್ಮ ಪಾಡಿಗೆ ಭಾಳ ದೊಡ್ಡವ್ರು ಇದ್ದರೂ ಕೂಡ ಅವ್ರು ತಮ್ಮ ಪಾಡಿಗೆ ತಾವು ಇರ್ತಾರೆ. ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ಆ ಬಡಾವಣೆಗೆ ಆ ಓಣಿಗೆ ಅಲ್ಲೊಬ್ರು ಯಾರು ದೊಡ್ಡವ್ರು ಬಂದರು ಅಂದರೆ, ದೊಡ್ಡವ್ರು ಬಂದು ಅವ್ರನ್ನ ಗುರುತಿಸಿದ್ರು ಅಂತ, ನೀವು ಯಾಕಿಲ್ಲಿ, ಇವ್ರು ಯಾರು ಗೊತ್ತಿಲ್ಲ ನಿಮ್ಗಂತ ಆ ಬಡಾವಣೆ ಮಂದಿಗೆ ಅವ್ರು ಪರಿಚಯ ಮಾಡಿಸಿದಾಗನ ಅವ್ರು ಎಂಥ ದೊಡ್ಡವ್ರು ಅನ್ನೋದು ನಮ್ಗೆ ಗುರ್ತಾಕಿರ್ತೈತಿ. ನಮ್ಮ ಲೌಕಿಕದಲ್ಲಿ ಇದು ನಡೀತಿರ್ತೈತೆ ಒಂದೊಂದು ಸಾರಿ. ಇವ್ರು ಭಾಳ ದೊಡ್ಡವ್ರಿಪ್ಪ, ಇಂಥ ಊರವ್ರು ಇವರೆಲ್ಲ ಭಾಳ ಅಲ್ಲಿಂದ ಬಂದವರು. ಆ ಬಡಾವಣೆ ಮಂದಿಗೆ ಅವ್ರ ಬಗ್ಗೆ ಏನೂ ಗೊತ್ತಿರೋಂಗಿಲ್ಲ. ಅವರೊಬ್ರು ಏನೋ ಸಾಮಾನ್ಯರು ಅಂತ ತಿಳಿದಿರ್ತೇವೆ. ಅಂಥವ್ರು ಯಾರೋ ಇನ್ನೊಬ್ರು ದೊಡ್ಡವ್ರು ಬಂದು ಪರಿಚಯ ಮಾಡಿದಾಗನ ನಮ್ಗೆ ಅವ್ರ ಬಗ್ಗೆ ಹೆಚ್ಚಿನ ಗೌರವ ಪ್ರಾರಂಭ ಆಗ್ತದೆ. ಏನು ರೀ ನಮ್ಮ ಜೋಡಿ ಇದ್ದು ಏನೂ ಹೇಳಲ್ಲ ನೀವು, ಎಷ್ಟು ಒಮ್ಮೆ ನಿಮ್ದೇನು ಹೇಳಲ್ಲ ನಾವು ಅಂತಿರ್ತೇವೆ ಆಶ್ಚರ್ಯ. ಆ ಒಂದು ಲೌಕಿಕದ ಉದಾಹರಣೆಯೊಂದಿಗೆ ನಾವು ಮರಳು ಶಂಕರ ದೇವರ ಒಂದು ಪರಿಚಯವನ್ನು ಅಲ್ಲಿದ್ದ ಸಮಸ್ತ ಶರಣ ಸಂಕುಲಕ್ಕೆ ಬಸವಣ್ಣನವರ ಆದಿಯಾಗಿ ಬರ್ತದೆ ನೋಡ್ರಿ. ಇಲ್ಲಿ ಬಸವಣ್ಣನವರ ದೃಷ್ಟಿಗೂ ಅವರು ಬೀಳದ ರೀತಿಯಲ್ಲಿ ಗೌಪ್ಯವಾಗಿದ್ದರು. ಅವರು ವಿಚಾರ ಮಾಡಿಬಿಡ್ರಿ ನೀವು, ಎಷ್ಟು ಅವರಲ್ಲಿ ಸಾತ್ವಿಕತೆ, ವಿನಯತೆ, ಆಮೇಲೆ ಎಷ್ಟು ಆಡಂಬರ ರಹಿತವಾಗಿ ಪ್ರಚಾರಕ್ಕೆ ಎಲ್ಲೂ ಹೋಗಲಾರ್ದನೆ ಯಾರಿಗೂ ನಾನು ಕಣ್ಣಿಗೆ ಕಾಣದ ರೀತಿಯಲ್ಲಿ ನನ್ನ ಸೇವೆಯನ್ನು ಸಲ್ಲಿಸಬೇಕು ಅನ್ನುವಂಥ ಮನೋಭಾವದಿಂದ ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಆ ಸಂದರ್ಭದಲ್ಲಿ ಅಂತಹ ಒಬ್ಬ ಶ್ರೇಷ್ಠ ಶರಣರ ಪರಿಚಯವನ್ನು ಪ್ರಭುದೇವರು, ಒಬ್ಬ ಮಹಾಘನ ವ್ಯಕ್ತಿತ್ವದ ಪ್ರಭುದೇವರು ಸಮಸ್ತ ಶರಣ ಸಂಕುಲಕ್ಕೆ ಪರಿಚಯ ಮಾಡಿಸಿಕೊಡುವಂಥ ಪ್ರಸಂಗ ಇದು ಈ ಶೂನ್ಯ ಸಂಪಾದನೆಯಲ್ಲಿ. ಅದಕ್ಕೆ ಮರಳು ಶಂಕರ ದೇವರ ಸಂಪಾದನೆ ಅಂತ ಇದಕ್ಕೆ ಹೆಸರಿತ್ತು. ಇಲ್ಲಿ ಬೇರೆ ಏನಿಲ್ಲ. ಪ್ರಭುದೇವರು ಬಂದರು, ಇಲ್ಲಿ ಚರ್ಚೆ ಆಯಿತು, ಮಹಾಮನೆಗಳು ಬರೋಂಗಿಲ್ಲ ಅಂದರು, ಕಡೆಗೆ ಬರ್ತೇನೆ ಅಂದರು, ಎಲ್ಲ ವೈಭವದಿಂದ ನಡೆದಿತ್ತು. ಮೆರವಣಿಗೆ ಹೊಂಟಿತ್ತು, ಅವ್ರನ್ನ ಸ್ತುತಿ ಮಾಡ್ಕೊತ ಹೊಂಟಿದ್ರು. ಹೊತ್ತಿನೊಳಗೆ ಅವರ ದೃಷ್ಟಿಗೆ ಆ ಪ್ರಸಾದ ಕೊಂಡ ದಾಸೋದ ಮನೆಯ ಮುಂದೆ, ದಾಸೋದ ಮನೆಯಿಂದ
ಇದೆಲ್ಲ ವೈಭವ ಬರೋದು ನೋಡಿ ಅವ್ರಿಗೆ ಕ್ಯೂರಿಯಾಸಿಟಿಯಿಂದ ಹೊರಗೆ ಬರ್ತಾರೆ. ಅವರು ಹೊರಗೆ ಬಂದಾಗ ಇವರಲ್ಲಿ ಅವ್ರನ್ನ ನೋಡ್ತಾರೆ. ನೋಡಿದಾಗ ಪ್ರಭುದೇವರು ಹೇಳ್ತಾರಲ್ಲಿ, ಏನು ಹೇಳಿದರು? ಅಂಜನ ಉಳ್ಳವಂಗೆ ಕಡವರದಿರವು ತೋರಿದಂತೆ ಅಲ್ಲಮ ಪ್ರಭುದೇವರಿಗೆ ಮರುಳ ಶಂಕರ ದೇವರ ನಿಲುಕಡೆ ಹೊಂಗಿ ತೋರುತ್ತಿರಲು ಅವರು ಕಂಡುಬಿಟ್ರು. ಕಂಡ ತಕ್ಷಣ ಅಲ್ಲಿ ಪ್ರಭುದೇವರು ನಿಂತು ಹೊಂಟಿದ್ರಲ್ಲ, ಅವ್ರನ್ನ ನೋಡಿದಾಗ ನಿಂತುಬಿಟ್ರು. ಸ್ಟಾಪ್. ನಿಂತು ಬಸವರಾಜ ದೇವರು ಮಾಡುವ ಸ್ತೋತ್ರಂಗಳಂ, ಇಲ್ಲಿ ಪದ್ಯ ಓದ್ಕೊತ ಬಂದ್ರಲ್ಲ ಅವರು, ಅವ್ರನ್ನ ಹೇಳ್ಕೊತ ಸ್ತೋತ್ರ ಮಾಡ್ಕೊತ ಬರಾಕ್ತಿದ್ರಲ್ಲ ಅವರು, ಅಥವಾ ಜಯಘೋಷ ಹಾಕ್ಕೊತ ಬರಾಕ್ತಾರೆ ಅಂತ ತಿಳ್ಕೊರಿ. ಜನ ಅವ್ರನ್ನ ಜಯಘೋಷ ಮಾಡ್ಕೊತ ಬರಾಗ ಎಲ್ಲರೂ. ಅವಾಗ ಅವ್ರನ್ನ ನೋಡಿದ ತಕ್ಷಣ ಪ್ರಭುದೇವರು ನಿಂತುಬಿಟ್ರು. ನಿಂತು ಮತ್ತೆ ಸೂಚನಾ ಕೊಡ್ತಾರ ನೋಡ್ರಿ. ಬಸವರಾಜ ದೇವರು ಮಾಡುವ ಸ್ತೋತ್ರಂಗಳಂ ಇನ್ನೂ ಸಾಕೆಂದು ಸ್ಟಾಪ್ ಮಾಡಿರಿ, ಜಯಘೋಷ ಬಂದ್ ಮಾಡಿರಿ, ನಿಲ್ಲಿಸಿಬಿಟ್ರು. ಇನ್ನೂ ಸಾಕೆಂದು ನಿರೂಪಿಸಿದ ಪ್ರಸ್ತಾವದ ವಚನ. ಅವ್ರನ್ನ ನೋಡಿದಗಣ ಹಿಂಗೆ ಅವ್ರದ್ದು ಮೆರವಣಿಗೆ ರೂಪದಲ್ಲಿ ಅಂತ ತಿಳ್ಕೊರಿಲ್ಲ, ಅವ್ರನ್ನ ಕರ್ಕೊಂಡು ಬರ್ತಾಯಿದ್ರು ವೈಭವದಿಂದ. ಮರುಳಶಂಕರ ದೇವ್ರ ಕಣ್ಣಿಗೆ ಕಂಡ್ರು. ಕಣ್ಣಿಗೆ ಕಂಡ ತಕ್ಷಣ ಪ್ರಭುದೇವ್ ಸ್ಟಾಪ್ ಅಂದರು. ಯಾವ ಜಯಘೋಷಗಳು ಬೇಡ, ವೈಭವ ಬೇಡ, ವಾದ್ಯ ಮೇಳಗಳು ಅಲ್ಲಿ ಶಬ್ದವನ್ನು ನಿಲ್ಲಿಸ್ರಿ. ನಿಲ್ಲಿಸಿದ ತಕ್ಷಣ ಎಲ್ಲರೂ ನಿಂತುಬಿಟ್ರು. ಎಲ್ಲರೂ ನಿಂತುಬಿಟ್ಟು ಸೈಲೆಂಟ್ ಆಗಿಬಿಟ್ರು ಎಲ್ಲರೂ. ಭಾಳ ಶಾಂತತೆ ಬಂದ್ಬಿಡ್ತಲ್ಲಿ. ಏನು ಹೇಳ್ತಾರ, ಯಾಕೆ ನಿಲ್ಲಿಸಿದ್ರಿ ಇವರು ಅನ್ನೋ ಕ್ಯೂರಿಯಾಸಿಟಿ ಅಲ್ಲ. ಅವಾಗ ಪ್ರಭುದೇವರು ಮತ್ತೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಏನು ಮಾಡಿದರು? ಮನ ಒಂದಾಗಿ ಅರಿವು ಸಯವಾದ ಬಳಿಕ ಕೊಂಡಾಡಲಿಕ್ಕಿಂಬುಂಟೇ ಹೇಳ, ಶಬ್ದಕ್ಕೆ ತೆರಹಿಲ್ಲ, ಗುಹೇಶ್ವರ ಲಿಂಗದಲ್ಲಿ ಬೆರೆಸಿ ಬೇರಿಲ್ಲ ಕಾಣ ಸಂಗನ ಬಸವಣ್ಣ. ಮುಗೀತಲ್ಲ. ಇನ್ನು ಇಲ್ಲಿ ತನಕ ನಮ್ಮ ಚರ್ಚೆ ಆಯ್ತು. ಇನ್ನು ಚರ್ಚೆ ಆದಮೇಲೆ ಮನ ಒಂದಾಗಿ ಅರಿವು ಸಯವಾದ ಬಳಿಕ ನಮ್ಮ ಮನಸ್ಸು ನಿಮ್ಮ ಮನಸ್ಸು ಒಂದಾಗಿಬಿಡ್ತಲ್ರಿಪ್ಪ. ಈಗ ಅರಿವು ಬಂದುಬಿಡ್ತಲ್ಲ. ಈಗ ನಾವ್ಯಾರು ನೀವ್ಯಾರು ಅನ್ನೋ ಅರಿವು ಬಂತು. ಇದ್ದ ಭಿನ್ನ ಭೇದಗಳೆಲ್ಲ ಮರ್ತು ಹೋಗಿಬಿಟ್ಟು, ಈಗ ಮರ್ತು ಹೋಗಿಬಿಟ್ಟ ಮೇಲೆ ಮತ್ತ್ಯಾಕೆ ನೀವು ಹೊಗಳಾಕತ್ತೀರಿ? ಮತ್ತ್ಯಾಕೆ ನನ್ನ ಬಗ್ಗೆ ಜಯಘೋಷ ಮಾಡಾಕತ್ತೀರಿ? ಎಲ್ಲ ಒಂದ. ನೀವು ನಮ್ಮನ್ನ ಜಯಘೋಷ ನೀವು ಮಾಡಾಕತ್ತೀರಿ ಅಂದ್ರೆ ನೀವು ಬೇರೆ ನಾವು ಬೇರೆ ಆದಂಗೆ ಆಕತಿ. ನಾವು ನಿಮ್ಮವ್ರು ಆಗಿಬಿಟ್ಟಿವಿ. ನಾವು ಈಗ ಈ ಶರಣ ಸಂಕುಲದ ಒಂದು ಭಾಗ ಆಗಿಬಿಟ್ಟು, ಒಂದು ಸದಸ್ಯ ಆಗಿಬಿಟ್ನಿ. ಇನ್ನು ನನಗೆ ಜಯಘೋಷ ಸಾಕು. ಇಲ್ಲಿವರೆಗೇನೋ ಹೇಳಿದ್ದಾತು, ಇನ್ನು ನನಗೆ ಜಯಘೋಷ ಮಾಡಬೇಡ್ರಿ, ಇನ್ನು ನನ್ನ ಕುರಿತು ಸ್ತುತಿ ಮಾಡಕ್ಕೆ ಹೋಗ್ಬೇಡ್ರಿ. ನಾನು ಒಬ್ಬ ನಿಮ್ಮ ಸಂಕುಲದ ಒಬ್ಬ ಸದಸ್ಯ ಅನ್ನೋ ರೀತಿಯಲ್ಲಿ ಅವ್ರೇನು ಹೇಳಿದರು? ಆ ಭಿನ್ನ ಭಾವವಿದ್ದಲ್ಲಿ ಸ್ತುತಿ ಬಣ್ಣನೆಗೆ ಅವಕಾಶ. ಯಾರು ನಾವು ನೀವು ಬೇರೆ ಆದಾಗ ನಮ್ಮನ್ನು ನೀವು ಹೊಗಳಬೇಕು, ನಿಮ್ಮನ್ನು ನಾವು ಹೊಗಳಬೇಕು. ಭಿನ್ನ ಭಾವ ಅಳದು ಹೋಗ್ಬಿಟ್ಟೈತೆ ಅಂದಾಗ ಇಲ್ಲಿ ಯಾರನ್ನೂ ಯಾರೂ ಸ್ತುತಿ ಮಾಡುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತು. ಅಂದ್ರೆ ಇಲ್ಲಿ ಏನು ಹೇಳ್ತಾರೆ ಅವರು? ಇಲ್ಲಿ ಗುಹೇಶ್ವರ ಲಿಂಗದಲ್ಲಿ ಬೆರೆಸಿ ಬೇರಿಲ್ಲ ಕಾಣ. ಶರಣಸ್ಥಳದ ನಿಲುವು ಏನೈತಲ್ಲ, ಪರಶಿವಲಿಂಗದಲ್ಲಿ ಬೆರೆಸಿದ ಕಾರಣಕ್ಕಾಗಿ ನಾವು ಆ ಪರಮಾತ್ಮನಲ್ಲಿ ಬೆರೆತು ಒಂದು ಹೋದಾದ್ಮೇಲೆ ಅಲ್ಲಿ ಮತ್ತೆ ಎರಡು ಆಗಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ಬೆರ್ತು ಹೋಗ್ಬಿಡ್ತಂದ್ರೆ ಅದು ಎರಡು ಆಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಭಿನ್ನ ಭಾವಕ್ಕೆ ಅವಕಾಶ ಎಂಬುದಿಲ್ಲ. ಅದು ಸ್ವಯಲಿಂಗದ ಇರವು ಅಂತ ಅವ್ರು ಹೇಳ್ತಾರೆ. ಅಲ್ಲಿ ಸ್ತುತಿಸುವುದಕ್ಕೆ ಅವಕಾಶವಿಲ್ಲವೆಂದು ಪ್ರಭುದೇವರು ಬಸವಣ್ಣನವರೊಂದಿಗೆ ಮತ್ತೆ ಮುಂದುವರೆದು ಹೇಳ್ತಾರೆ ಅವರು. ಮತ್ತಂ ಪ್ರಭುದೇವರು ಸ್ತೋತ್ರಮಂ ನಿಲ್ಲಿಸಿ ಒಂದು ಆಶ್ಚರ್ಯಮಂ ಕಂಡೆನೆಂದು ನುಡಿದ ಪ್ರಸ್ತಾವದ ವಚನ. ನಾವು ನೀವು ಬ್ಯಾರೆ ಇಲ್ರಿಪ್ಪ, ಮತ್ತಾಕಿನ ಹೊಳ್ತೀರಿ ಅಂದು ಇಲ್ಲೇ ಒಂದು ಆಶ್ಚರ್ಯ ಕಂಡೆನ್ನ ಅಂತ ಹೇಳಿದ್ರು ಅವ್ರು. ನನಗೊಂದಿಲ್ಲೇ ಆಶ್ಚರ್ಯ ಕಂಡೆನ್. ನಾನು ಯಾಕೆ ನಿಂತ್ರಂತ ಗೊತ್ತಾಗಿಲ್ಲ, ಹಿಂಗ್ಯಾಕೆ ಹೇಳಾಕತ್ರಂತ ಗೊತ್ತಾಗಿಲ್ಲ. ಇಷ್ಟು ಹೇಳಿ ಆಮೇಲೆ ಅವ್ರು ಏನಂದರು, ಎಲ್ಲ ಬಂದ್ ಮಾಡಿರಿ, ಹೊಗಳೋದೆಲ್ಲ ಸ್ತುತಿ ಮಾಡೋದೆಲ್ಲ ಬಂದ್ ಮಾಡಿರಿ. ಬಂದ್ ಮಾಡಿ ಏನಂತಾರೆ ಅವರು? ಒಂದು ಆಶ್ಚರ್ಯವನ್ನು ನೋಡಿದೆ ನಾ ಇಲ್ಲಿ. ನಾವೆಲ್ಲರೂ ಇಲ್ಲಿದ್ದು ನೋಡಲಾರ್ದ ಆಶ್ಚರ್ಯವನ್ನು ಇವ್ರೇನು ನೋಡಿದ್ರಿ ಇಲ್ಲಿ ಆಶ್ಚರ್ಯ ಅಂತ ಇವ್ರಿಗೆ ಕುತೂಹಲ ಆಯ್ತು. ಅವ್ರು ಹೇಳಿದರು, ನೀರು ಕ್ಷೀರದಂತೆ ಕೂಡಿದ ಭೇದವ ನಾರಿಗೂ ಹೇಳಲಿಲ್ಲ. ನೀರು ಕ್ಷೀರದಂತೆ ಕೂಡಿದ ಭೇದವ ನಾರಿಗೂ, ನಾರಿಗೂ ಅಂದ್ರೆ ಯಾರಿಗೂ ಹೇಳಲಿಲ್ಲ, ಕೇಳಲಿಲ್ಲ. ಬೆಳುಗಾರ ಬೆರಸಿ ಬೆಚ್ಚ ಬಂಗಾರಕ್ಕೆ ಸಂದುಂಟೆ ಹೇಳ. ಉರಿಯುಂಡ ಕರ್ಪೂರದ ಪರಿಯಂತಿರ್ದುದ ಇದರಿಂಗೆ ಕೊಂಡಾಡಿ ಹೇಳಲುಂಟೆ. ಅದಂತಿರಲಿ
ನಮ್ಮ ಗುಹೇಶ್ವರ ಲಿಂಗದ ಕಣ್ಣ ಮುಂದೆ ನೋಡಿ ಹೇಳ್ತಾರೆ, ನಮ್ಮ ಗುಹೇಶ್ವರ ಲಿಂಗದ ಕಣ್ಣ ಮುಂದೆ ನಿಮ್ಮ ಧರ್ಮದಿಂದ ಅಲ್ಲೊಂದು ಆಶ್ಚರ್ಯವ ಕಂಡು. ಬಸವಣ್ಣವ್ರು ಹೇಳ್ತಾರೆ, ನಿಮ್ಮ ಧರ್ಮದಿಂದ, ಬಸವಣ್ಣನವರ ಧರ್ಮದಿಂದ, ನಿಮ್ಮ ಧರ್ಮದಿಂದ ಒಂದು ಆಶ್ಚರ್ಯವ ಕಂಡು ಬದುಕಿದೆ ಕಾಣ ಸಂಗನ ಬಸವಣ್ಣ. ಮರಳು ಶಂಕರ ದೇವರು ಎಷ್ಟು ದೊಡ್ಡವರು ಇರಬೇಕು. ಪ್ರಭುದೇವರ ನುಡಿಯಲ್ಲಿ ಈ ರೀತಿ ಅವ್ರ ವ್ಯಕ್ತಿತ್ವದ ಕುರಿತು ಬರ್ತೈತೆ ಅಂದ್ರೆ, ಹಾಲು ನೀರು ಬೆರೆತ ಮೇಲೆ ನೋಡ್ರಿ ಹೇಳ್ತಾರೆ, ನೀರು ಕ್ಷೀರದಂತೆ ಕೂಡಿದ ಭೇದವನಾರಿ ಹೊಳ್ಳಿ ಬೇರೆ ಮಾಡೋಕ್ಕಾಗೋದಿಲ್ಲ ಅದನ್ನಂತ. ಹಾಲು ಒಮ್ಮೆ ನೀರು ಒಮ್ಮೆ ಹಾಲೊಳಗೆ ಬೆರಿತು, ಹಾಲು ನೀರೊಳಗೆ ಬೆರಿತಂದ್ರೆ ಹಾಲು ಮತ್ತು ನೀರನ್ನು ನಮ್ಗೆ ಬೇರೆ ಮಾಡ್ಲಿಕ್ಕೆ ಬರುವುದಿಲ್ಲ. ಹಂಗೆ ಅಂಗಲಿಂಗ ಸಮರಸವಾದ ಸ್ವಾನುಭಾವದಿರವು ಅದು ಬಹಳ ರಹಸ್ಯವಾಗೈತಿ. ಅದನ್ನು ಬೇರೆ ಮಾಡ್ಲಿಕ್ಕೆ ಬರೋದಿಲ್ಲ. ಒಮ್ಮೆ ಕೂಡ್ತಂದ್ರೆ ಅದನ್ನು ಬೇರೆ ಮಾಡ್ಲಿಕ್ಕೆ ಬರೋದಿಲ್ಲ. ಅಲ್ಲಿ ನಾನು ನೀನೆಂಬುದಿಲ್ಲ. ಅದರಿಂದ ಹೇಳುವ ಕೇಳುವ ಭಿನ್ನ ಭಾವಕ್ಕೆ ಎಡೆನೇ ಇಲ್ಲ. ಅದಕ್ಕೆ ಕೇಳಿದ್ರೆ ಅವರು ಕೇಳಲಿಲ್ಲ ಹೇಳಲಿಲ್ಲ. ಯಾಕಂದ್ರೆ ಬೆಳುಗಾರ ಬೆರೆಸಿ ಬೆಚ್ಚ ಬಂಗಾರಕ್ಕೆ ಸಂದುಂಟೆ ಹೇಳ. ಟಂಕಣಕಾರ ಅಥವಾ ಅಕ್ಸಾಲಿಗ ಆ ಬೆಸಿಗೆ ಮಾಡಿ ಒಂದು ಆಭರಣ ಮಾಡಿಬಿಟ್ನಂದ್ರೆ ಮತ್ತಲ್ಲಿ ಸಂದ ಐತನ ಅಲ್ಲೆಲ್ಲರ, ಬಿರುಕೈತನ ಎಲ್ಲರ ಇಲ್ಲ, ಅದು ಸುಂದರವಾದ ಆಭರಣ ಆಗಿಬಿಟ್ಟೈತೆ. ಅದು ಆಭರಣ ಹಂಗೆ ಮಾಡಿಲ್ಲ ಅವ, ಬೆಸದು 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 ಆಭರಣ ಮಾಡ್ಯಾನ. ಹೆಂಗೆ ಬೆಸದಾನಂದ್ರೆ ಆ ಕೂಡಿದ ಸಂದ ಕಾಣೋದಿಲ್ಲ, ಆ ರೀತಿ ಅವ ಬೆಸದು ಬಿಟ್ಟಾನ. ಮುಂದೆ ಸಂದ ನೋಡ್ತೇನೆ ಅಂದ್ರೆ, ಬಿರುಕು ನೋಡ್ತೇನೆ ಅಂದ್ರೆ ನೋಡೋಕೆ ಸಾಧ್ಯ ಐತನು ಇಲ್ಲ ಅಂತ. ಹಂಗಿದು ಅಂಗಲಿಂಗ ಸಂಬಂಧದ ಸಮರಸ. ಮುಂದೆ ಉರಿಯುಂಡ ಕರ್ಪೂರದ ಪರ್ಯಂತಿರ್ತದ ಇದರಿಂಗೆ ಕೊಂಡಾಡಿ ಹೇಳಲುಂಟೆ. ಉರಿಯೊಳಗೆ ಕರ್ಪೂರ ಅದು ಕೂಡಿಬಿಡುತ್ತಂದ್ರೆ ಮುಂದೆ ಅದನ್ನು ಆ ಕರ್ಪೂರವನ್ನು ಉರಿಯ ಜೊತೆಗೆ ಬೇರ್ಪಡಿಸ್ಲಿಕ್ಕೆ ಏನಾದ್ರು ಸಾಧ್ಯ ಐತನೋ? ಸಾಧ್ಯ ಇಲ್ಲ. ಕೂಡಿದ್ದು ಸುಳ್ಳನು, ಕೂಡಿದ್ದು ಸತ್ಯ, ಅದನ್ನು ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಐತನೋ? ಹಂಗೆ ಇದು ಅಂಗಲಿಂಗ ಸಮರಸ ಅನ್ನುವಂಥದ್ದು. ಮುಂದೆ ಹೇಳ್ತಾರೆ ಅವರು, ಅದಂತಿರಲಿ ನಮ್ಮ ಗುಹೇಶ್ವರ ಲಿಂಗದ ಕಣ್ಣ ಮುಂದೆ ನಿಮ್ಮ ಧರ್ಮದಿಂದೊಂದು ಆಶ್ಚರ್ಯವ ಕಂಡು ಬದುಕಿದೆ ಕಾಣ. ಇಷ್ಟಾದ ಮ್ಯಾಲೆ ಹೇಳಿದ್ರವರು, ನಿಮ್ಮ ಧರ್ಮದಿಂದ ಅಂದರೆ ನಿಮ್ಮ ಕೃಪೆಯಿಂದ ಅಥವಾ ಹಿಂಗೇನೋ ನಿಮ್ಮಿಂದ ನಿಮ್ಮ ಕಾರಣದಿಂದ ಈ ರೀತಿ ಕೊಡಬಹುದು. ಬಸವಣ್ಣವ್ರಿಗೆ ಹೇಳ್ತಾರವ್ರು, ಒಂದಿಲ್ಲಿ ನಾನು ಆಶ್ಚರ್ಯವನ್ನು ಕಂಡೆ ಅಂತ ಉದ್ಗಾರ ತೆಗೆದರು. ಹೀಗೆಂದು ಪ್ರಭುದೇವರು ನಿರೂಪಿಸಲು ಬಸವರಾಜ ದೇವರು ಅವಾಗ ಹೇಳ್ತಾರವರು, ನೀವು ಕಂಡಾಶ್ಚರ್ಯವಾವುದೆಂದು ಬೆಸಗೊಂಬ ಪ್ರಸ್ತಾವದ ವಚನ. ಅಷ್ಟಂದಗಳ ಬಸವಣ್ಣವ್ರು ಏನಂದರು? ಆಶ್ಚರ್ಯ ನೋಡಿದ್ರಿ, ಆಶ್ಚರ್ಯ ಕಂಡ್ರಿ ಇಲ್ಲಿ, ಹಂಗಾರೆ ನೀವು ಏನಂತ ಆಶ್ಚರ್ಯವನ್ನು ಕಂಡ್ರಿ ಅಂತ ಕೇಳುವಂಥ ಒಂದು ವಚನ ಇದು. ಯಾರು ಕೇಳಕತ್ತರು? ಬಸವಣ್ಣವ್ರು. ಯಾರನ್ನ ಕೇಳಿದರು? ಪ್ರಭುದೇವ್ರನ್ನ ಕೇಳಿದರು. ದೇವದೇವ ಮಹಾಪ್ರಸಾದ, ನೀವೆಂದಂತೆ ನಿಮ್ಮ ಚರಣದಲ್ಲಿ ಸಂದು ಭೇದವಿಲ್ಲದೆ ಇಪ್ಪೆನಲ್ಲದೆ ಬೇರೆ ಭಿನ್ನವಾಗಿರ್ದನಾದರೆ ನೀವೇ ಸಾಕ್ಷಿ. ನೀವು ಹೇಳ್ದಂಗನ ನಿಮ್ಮ ನಡುವೆ ಯಾವುದು ಭಿನ್ನ ಭಾವ ಇಲ್ಲ. ನೀವೇನು ಹಾಲು ನೀರು ಹೇಳಿರಿ, ಆದು ಬಂಗಾರ ಟಂಕಣಕಾರ ಆಭರಣ ಮಾಡಿದ ಸಂದು ಎಲ್ಲ ಓಕೆ, ನಾವು ಉರಿಯುಂಡ ಕರ್ಪೂರ ಓಕೆ, ಸಮರಸ ಆಗಿಬಿಟ್ಟೇವೆ. ನಿಮ್ಮ ಯಾವುದು ಭೇದ ಇಲ್ಲ. ಭೇದವಿಲ್ಲದೆ ಇಪ್ಪೆನಲ್ಲದೆ ಬೇರೆ ಭಿನ್ನವಾಗಿರ್ದೇನಾದರೆ ನೀವೇ ಸಾಕ್ಷಿ. ಅದರೊಳಗೆ ಏನು ಎಳೆ ಮಾತಿಲ್ಲ, ನೀವು ಹೇಳ್ದಂಗೆ ಕರೆಕ್ಟ್ ಐತಿ. ನಿಮ್ಮ ಶ್ರೀಪಾದವ ಕಂಡೆನ್ನ ಭವನ್ನಾಸ್ತಿ ಆಗಿತ್ತು. ನಿಮ್ಮನ್ನು ಯಾವಾಗ ನೋಡಿಬಿಟ್ಟೇನಿ, ನಿಮ್ಮ ಪಾದಸ್ಪರ್ಶ ನಿಮ್ಮ ಪಾದವನ್ನು ದರ್ಶನ ಆದಾಗನ ನನ್ನ ಭವ ನಾಶ ಆಗಿಬಿಟ್ಟೈತಿ, ನನ್ನ ಅಜ್ಞಾನ ಹೋಗಿಬಿಟ್ಟೈತಿ, ಭವಂ ನಾಸ್ತಿ ಅಂತಕ್ಕಂಥದ್ದು. ಇಷ್ಟೆಲ್ಲ ಆದಮೇಲೆ ಕೂಡಲ ಸಂಗಮ ದೇವ ನಿಮ್ಮಿಂದೊಂದು ಆಶ್ಚರ್ಯವಿಲ್ಲವೆಂದು ನೋಡ್ರಿ, ನೀವೇನು ಆಶ್ಚರ್ಯ ಕಂಡಿರಿ? ಈ ಜಗತ್ತಿಗೆ ನೀವೇ ಒಂದು ದೊಡ್ಡ ಆಶ್ಚರ್ಯ. ಹೌದಾ? ಬಸವಣ್ಣವ್ರು ಹೇಳೋ ಮಾತಿದು. ಈ ಜಗತ್ತಿಗೆ ನೀವೇ ಒಂದು ದೊಡ್ಡ ಆಶ್ಚರ್ಯ. ಈ ದೊಡ್ಡ ಆಶ್ಚರ್ಯನೇ ಇನ್ನೊಂದು ಆಶ್ಚರ್ಯ ಕಂಡೈತೆ ಅಂದ್ರೆ ನೋಡ್ರಿ ಹೆಂಗೈತಿ. ಆ ಅರ್ಥದೊಳಗೆ ವಚನ ಇದು. ಕೂಡಲ ಸಂಗಮ ದೇವ ನಿಮ್ಮಿಂದೊಂದು ಆಶ್ಚರ್ಯವಿಲ್ಲವೆಂದು, ನಿಮಗಿಂತ ಇನ್ನೊಂದು ಆಶ್ಚರ್ಯ ಯಾವುದೂ ಇಲ್ಲ ಈ ಜಗತ್ತಿನಾಗ. ಹೌದಾ? ನಿಮ್ಮಿಂದೊಂದು ಆಶ್ಚರ್ಯವಿಲ್ಲವೆಂದು ಶ್ರುತಿ ಹೊಗಳುತ್ತಿರಲಾಗಿ ವೇದ ಆಗಮ ಶ್ರುತಿಗಳೆಲ್ಲವೂ ನೀವು ಈ ಜಗತ್ತಿನಲ್ಲಿ ನಿಮ್ಮನ್ನು ಅರಿಲಿಕ್ಕೆ ಸಾಧ್ಯನೇ ಇಲ್ಲ ಯಾರಿಗೂ ಅಂತ ಶ್ರುತಿ ಆಗಮಕ್ಕೆ ಅರಿಲಿಕ್ಕೆ ಆಗಿಲ್ಲ ನಿಮ್ಮ ವ್ಯಕ್ತಿತ್ವವನ್ನು. ಅಂದರೆ ನೀವೊಂದು ದೊಡ್ಡ ಆಶ್ಚರ್ಯ, ನೀವೊಂದು ದೊಡ್ಡ ಅದ್ಭುತ. ನೀವು ನಿಮ್ಮಿಂದೊಂದು ಆಶ್ಚರ್ಯವಿಲ್ಲವೆಂದು ಶ್ರುತಿ ಹೊಗಳುತ್ತಿರಲಾಗಿ
ಶ್ರುತಿ ಆಗಮ ಎಲ್ಲವೂ ನಿಮ್ಮ ಬಗ್ಗೆ ಇಷ್ಟು ಹೇಳ್ಯಾರ. ಅಂತಿಂಥವ್ರಿಗೆ ಅದು ಕಾಣೋದಲ್ಲ, ಅಂತಿಂಥವ್ರಿಗೆ ತಿಳಿಯೋದಲ್ಲ, ಅಂತಿಂಥವ್ರಿಗೆ ಅದು ನಿಲ್ಕೋದಲ್ಲ. ಅಂಥ ಅದ್ಭುತ, ಅಂಥ ಆಶ್ಚರ್ಯದ ಘನ ವ್ಯಕ್ತಿತ್ವ ಅದು ಅಂತ ಪ್ರಭುದೇವ್ರ ಬಗ್ಗೆ ಇಡೀ ಜಗತ್ತು, ಇಡೀ ಪ್ರಪಂಚ, ಎಲ್ಲ ಶ್ರುತಿ ಆಗಮಗಳು ಎಲ್ಲರೂ ಹೇಳೋ ಹೊತ್ನ್ಯಾಗ ನೀವೇನೊಂದು ಆಶ್ಚರ್ಯ ಹೇಳಕತ್ತೀರಿ ನನಗೆ ಅಂತಾರೆ ಬಸವಣ್ಣವ್ರು. ನೀವು ಒಂದು ಆಶ್ಚರ್ಯ ಕಂಡಿರಿ, ನಿಮಗೆ ತಿಳಿಲಾರ್ದ ಆಶ್ಚರ್ಯ ಅದು ಅಂತಂದ್ರೆ ಅವರು. ನೀವ ಯಾರಿಗೂ ತಿಳಿಯಂಗಿಲ್ಲ, ಆದ್ರೆ ನಿಮಗೆಲ್ಲ ತಿಳಿದೈತಿ, ನೀವು ಯಾರಿಗೂ ತಿಳಿದಿಲ್ಲ, ನೀವ ಒಂದು ದೊಡ್ಡ ಆಶ್ಚರ್ಯ. ಮತ್ತು ನೀವೆಲ್ಲ ತಿಳ್ಕೊಂಡವ್ರಿಗೆ ಒಂದು ತಿಳಿದಿಲ್ಲ, ಅದು ಆಶ್ಚರ್ಯ ಆಗೈತೆ ಅಂದ್ರೆ ಅದೆಂಥದ್ದು ನೋಡ್ರಿ. ನಿಮ್ಮಿಂದೊಂದು ಆಶ್ಚರ್ಯವಿಲ್ಲವೆಂದು ಶ್ರುತಿ ಹೋಳುತ್ತಿರಲ್ಲ ಆಗಿ ನೀವು ಕಂಡ ಆಶ್ಚರ್ಯವಾವುದೆನಗೊಮ್ಮೆ ರೂಪಿಸ ಪ್ರಭುವೇ. ಹಿಂಗಿದ್ದಾಗ ನೀವು ಯಾ ಆಶ್ಚರ್ಯ ಕಂಡಿರಿ ಅನ್ನೋದನ್ನು ನನಗೆ ಹೇಳ್ರಿ ಅಂತ ನನಗಿನ್ನ ಅದನ್ನು ದೌಡ ಹೇಳ್ರಿ. ನೀವು ಅದನ್ನು ಮತ್ತೆ ಮುಚ್ಚಿಡಬೇಡ್ರಿ, ತಡ ಮಾಡಬೇಡ್ರಿ. ನೀವ ಒಂದು ದೊಡ್ಡ ಆಶ್ಚರ್ಯ ಆಗಿದ್ದಾಗ ನಮಗೆ ನೀವೊಂದು ಆಶ್ಚರ್ಯ ಕಂಡಿರಿ ಅಂತ ಕೇಳಿದಾಗ ನಮಗೆ ಭಾಳ ಆಶ್ಚರ್ಯ ಆತೀಗ. ಅದಕ್ಕೆ ನೀವು ತಡ ಮಾಡಬೇಡ್ರಿ. ನೀವು ಯಾವ ಆಶ್ಚರ್ಯವನ್ನು ಕಂಡಿರಿಪ್ಪ? ನಿಮಗೆ ಅರಿಯಲಾರ್ದಂಥ ಆಶ್ಚರ್ಯ ಯಾವುದು, ಅಥವಾ ನಮಗೆ ಅರಿಯಲಾರ್ದಂಥ ಆಶ್ಚರ್ಯ ಯಾವುದು? ನಮಗೆ ನೀವ ಒಂದು ಆಶ್ಚರ್ಯ ಅಂತ ಉಳಿದಿದ್ದೆಲ್ಲ ತಿಳಿಬೋದು. ನೀವು ಕಂಡ ಆಶ್ಚರ್ಯ ಯಾವುದು ಅನ್ನೋದನ್ನು ದೌಡ ಹೇಳ್ರಿ ನಮಗೆ ಅಂತ ಯಾರಂದರು? ಬಸವಣ್ಣವ್ರು ಅಂದರು. ಈ ಒಂದು ಸಂದರ್ಭದಲ್ಲಿ ಇಂತೂ ಪ್ರಭುದೇವರು ಮರಳು ಶಂಕರ ದೇವರು ಗೊಪ್ಪೆದೊಳೆದಿರ್ದು ಪರಮಡೋದಂ ಕಂಡು ಆಶ್ಚರ್ಯಂಬಟ್ಟು ಅನುಭಾವದ ಬೆಡಗಿನಿಂ ನುಡಿದ ಪ್ರಸ್ತಾವದ ವಚನ. ಇಲ್ಲಿ ಹೇಳ್ತಾರೆ ಅವರು. ಏನಂತ ಹೇಳಿದರು? ಇಲ್ಲಿ ಹೇಳುವ ಮಾತು ನೋಡ್ರಿ ಹೆಂಗಾಯ್ತು ಅವ್ರು ಹೇಳುವ ಮಾತು. ಈಗ ಬಸವಣ್ಣನವರ ಅರಿಕೆಯಂತೆ ಅಲ್ಲಮ ಪ್ರಭುದೇವರು ತಾವು ಕಂಡ ಅನುಪಮ ಅನುಭವಿ ಶರಣ ಮರಳುಶಂಕರ ದೇವರ ಘನ ನಿಲುವನ್ನು ಈ ರೀತಿಯಾಗಿ ಬಣ್ಣಿಸಿ ನುಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅವರು. ಈಗ ಪ್ರಭುದೇವರ ನುಡಿಯಿಂದ ಮರಳುಶಂಕರ ದೇವರ ಘನ ವ್ಯಕ್ತಿತ್ವದ ಪರಿಚಯ. ಆಶ್ಚರ್ಯ ಅಂತ ಹೇಳಿದ್ರಲ್ಲ, ಆಶ್ಚರ್ಯ ಯಾವುದಂತ ಬಸವಣ್ಣವ್ರು ಕೇಳಿದ್ರಲ್ಲ, ಕೇಳಿಲ್ಲ ಅಂತಾರೆ ಅವರು. ಆಶ್ಚರ್ಯಂಬಟ್ಟು ಅನುಭವದ ಬೆಡಗಿನಿಂ ನುಡಿದ ಪ್ರಸ್ತಾವದ ವಚನ. ಓಹೋ ನಮಃ ಶಿವಾಯ. ಪ್ರಭುದೇವರು ಹೇಳ್ತಾರೆ, ಓಹೋ ನಮಃ ಶಿವಾಯ. ಮಹದಾಕಾಶದ ಮರೆಯಲ್ಲಿದ್ದ ಶಾಂತರ್ಕ್ಯನ ನಿಲವೋ ನೋಡ್ರಿ. ದಶಮರುತನ ಹೊಯ್ಲಿಲ್ಲದೆ ತಾನೇ ಲಿಂಗದ ಜ್ಞಾನ ಜ್ಯೋತಿಯ ನಿಲವೋ. ತನ್ನಿಂದ ತಾನಾಗಿ ಮುಕ್ತಿಯೇ ಕರೆಗೊಂಡು ಮುಕ್ತಿಯ ಮುತ್ತಿನ ಧವಳದ ಕಾಂತಿಯ ನಿಲವೋ. ರುದ್ರಾಕ್ಷಿಯ ಹಂಗು ಬೇಡವೆಂದು ಹೊದ್ದ ಚರ್ಮದ ಹೊದಿಕೆಯಂ ತೆಗೆದ ಗಿಟಿಗಿಟಿ ಜಂತ್ರದ ನಿಲವೋ. ಅಲ್ಲ, ತನ್ನ ನಿಲವನರಿಯದೆ ವಾದಿಸುತ್ತಿರಲು ಉರಿಲಿಂಗೋದ್ಭವವಾದ ಉರಿಲಿಂಗದ ನಿಲವೋ. ಆವ ನಿಲವೆಂದರಿಯಬಾರದು ಗುಹೇಶ್ವರನ ಕಂಗಳಿಗೆ ಒಂದಾಶ್ಚರ್ಯ ತೋರಿತ್ತು ಕಾಣ ಸಂಗನ ಬಸವಣ್ಣ. ನೋಡ್ರಿ, ಏನಂತ ನಾನು ತಿಳ್ಕೊಳ್ಳಿ ಅಂತ ಅವ್ರಿಗೆ ಒಂದು ಪ್ರಶ್ನೆ ತೀರ್ಥವಾದ ಪ್ರಶ್ನೆ. ನಾ ಏನಂತ ತಿಳ್ಕೊಳ್ಳಿ ಅನ್ನಕತ್ತಾರ ಅವರು ಪ್ರಭುದೇವರು. ಏನಂತ ತಿಳ್ಕೊಳ್ಳಿಪ್ಪ ನಾನು? ಮಹದಾಕಾಶ ಮರೆಯಲ್ಲಿದ್ದ ಶಾಂತರ್ಕ್ಯನ ನಿಲವೋ ಅಂತ ಪ್ರಶ್ನೆ ಮಾಡ್ತಾವೆ. ಮಹದಾಕಾಶವೆಂದರೆ ಮಹಾತಪಸ್ವಿಗಳ ಶಿವಯೋಗಿಯ ಹೃದಯಾಕಾಶ ಅಂತ ಒಳಗೆ ಅಂತರಂಗದಲ್ಲಿ ಅವ್ರಿಗೆ ಬಂದಿತ್ತು. ಶಾಂತರ್ಕ್ಯ ಅಂದರೆ ಶಾಂತಿಯ ಸೂರ್ಯ ಅಂತ. ಶಾಂತರ್ಕ್ಯ ಶಾಂತಿಯ ಸೂರ್ಯ. ಇಲ್ಲಿ ಶಿವಯೋಗಿ ಶರಣರ ಹೃದಯಾಕಾಶದಲ್ಲಿ ಹಗಲಿರುಳೆನ್ನದೇ ಯಾವತ್ತೂ ಬೆಳಗುವ ಶಾಂತಿ ಸೂರ್ಯನ ನಿಲವಿರಬೇಕೇ ಎಂದು ಪ್ರಶ್ನಿಸುತ್ತಾರೆ. ಎಂಥದಿದು? ಮರಳುಶಂಕರ ದೇವರು ಕುರಿತು ಹೇಳುವುದು ಇದು ಅಂತಿಂಥದ್ದಲ್ಲ. ಮಹಾಶಿವಯೋಗಿಯ ಹೃದಯದಲ್ಲಿ ಸದಾ ನೋಡ್ರಿ ಶಾಂತಿ ಸೂರ್ಯನ ತನ್ನ ಬೆಳಕನ್ನು ಬೆಳಗುವಂಥ ನಿಲುವುದು ಅಂತ ಅನ್ನಕತ್ತಾರ ಅವ್ರು. ಯಾರಿಗೆ? ಮರಳುಶಂಕರ ದೇವ್ರ ಕುರಿತು. ಅಂತಿಂಥದ್ದಲ್ಲಪ್ಪ ಇದು. ಮುಂದೆ ದಶಮರುತನ ಹೊಯ್ಲಿಲ್ಲದೆ ತಾನೇ ಲಿಂಗದ ಜ್ಞಾನ ಜ್ಯೋತಿಯ ನಿಲವೋ. ದಶಮರುತ ಅಂದರೆ ನಮ್ಮಲ್ಲಿರತಕ್ಕಂಥ ದಶವಾಯುಗಳು ಅಂತ ನಾವು ಕರಿತೀವಿ. ನಮ್ಮ ದೇಹದ ಕ್ರಿಯಾಚರಣೆಗೆ ಈ ದಶವಾಯುಗಳು ಕೆಲಸ ಮಾಡ್ತಾರೆ. ದಶವಾಯುಗಳೇ ಕಾರಣ. 5 ಮುಖ್ಯವಾಯುಗಳು, ಮುಂದೆ 5
ಅದಕ್ಕೆ ಸಬಾರ್ಡಿನೇಟ್ ಆಗಿರ್ತಕ್ಕಂಥ ಪ್ರಮುಖ 5 ಮತ್ತು ಅದರ ನಂತರದ 5 ವಾಯುಗಳು ಅಂತ ನಾವು ದಶವಾಯುಗಳು ಅಂತ ಕರಿತೀವಿ. ಇಲ್ಲಿ ದಶಮರುತನ ಹೊಯ್ಲಿಲ್ಲದೆ ತಾನೇ ಲಿಂಗದ ಜ್ಞಾನ ಜ್ಯೋತಿಯ ನಿಲವೋ ಅಂದರೆ ಇಲ್ಲಿ ದಶವಾಯುಗಳು ಹೆಂಗೆ ಈಗ 10 ವಾಯುಗಳು ಸಕಲ ಕರ್ಣೇಂದ್ರಿಯಗಳ ಚಲನವಲನಕ್ಕೆ ಮೂಲ ಕಾರಣ ಆಗಿರ್ತಾವಲ್ಲ, ಹಾಗೆ ಶಿವಯೋಗಿಗಳ ಶರಣರ ದಶವಾಯುಗಳನ್ನು ಗೆದ್ದು ಶಿವಸುಖವನ್ನುಂಡಂಥವರು ಯಾರು? ಅವರು ಅದರ ನಿಯಂತ್ರಣದಲ್ಲಿ ಇರೋದಿಲ್ಲ. ಅವರ ಕ್ರಿಯಾಚರಣೆಗಳು ದಶವಾಯುಗಳ ನಿಯಂತ್ರಣದಲ್ಲಿರೋದಿಲ್ಲ. ಅಂಥ ಧೀಮಂತರು ದಿವ್ಯಚೇತನರು ಅವರ ಅಂತರಂಗದಲ್ಲಿ ಬೆಳಗುವ ಅಂಥ ದಿವ್ಯಚೇತನ ಶರಣರ ಅಂತರಂಗದಲ್ಲಿ ಬೆಳಗುವ ಶಿವಜ್ಞಾನ ಜ್ಯೋತಿಯು ದಶವಾಯುಗಳ ಹೊಡೆತಕ್ಕೆ ಹೊಯ್ದಾಡದೆ ಪರಮಾನಂದ ಪ್ರಭೆಯ ಪಸರಿಸುತ್ತ ಪರಂಜ್ಯೋತಿಯಾಗಿ ಬೆಳಗುತ್ತೆ. ಅವರು ಶರಣರದು ಒಂದು ನಿಲುವು ಏನಿರುತ್ತೆ ಅಂದ್ರೆ ದಶವಾಯುಗಳ ಹೊಡೆತಕ್ಕೆ ಅವರು ಅಳಗಾಡ್ಲಾರ್ದನೆ ಅವರು ಭಾಳ ನಿಷ್ಠೆಯಿಂದ ಪರಮಾನಂದ ಪ್ರಭೆಯ ಪಸರಿಸುತ್ತಾ ಪರಂಜ್ಯೋತಿಯಾಗಿ ಬೆಳಗ್ತಿರ್ತಾರೆ ಅವರು. ಅಂತಹ ಪರಂಜ್ಯೋತಿಯ ನಿಲವೇ ಇವರು, ಅಂತಹ ಪರಂಜ್ಯೋತಿಯ ನಿಲವೇ ಇವರೇನೋ ಅನ್ನುವಂಥ ಪ್ರಶ್ನೆ ಹಾಕ್ತಾರಲ್ಲಿ. ಮುಂದೆ ತನ್ನಿಂದ ತಾನಾಗಿ ಮುಕ್ತಿಯೇ ಕರೆಗೊಂಡು ಮುಕ್ತಿಯ ಮುತ್ತಿನ ಧವಳದ ಕಾಂತಿಯ ನಿಲವು. ಕರಿಗೊಳ್ಳು ಅಂತಂದ್ರೆ ಮೂರ್ತಿಗೊಳ್ಳುವುದು ಅಂತ ಅರ್ಥ. ತನ್ನಿಂದ ತಾನಾಗಿ ಮುಕ್ತಿಯ ಕರಿಗೊಂಡು, ಹೌದಾ, ಮುಕ್ತಿಯ ಮುತ್ತಿನ ಧವಳದ ಅಂದರೆ ಧವಳ ಅಂದ್ರೆ ದಿವ್ಯ ಬೆಳಗು, ದಿವ್ಯ ಪ್ರಕಾಶ ಅಂತ ನಾವು. ಮುಕ್ತಿಯ ಧವಳದ ಬೆಳಗು ಪರಶಿವ ತತ್ವ ತನ್ನಿಂದ ತಾನೇ ಒಂದೆರಡಾಗಿ ಅಂಗಲಿಂಗವೆರಡಾಯಿತು. ಭೌತಿಕ ತನುಮನ ಭಾವದಿಂದ ಮುಕ್ತವಾಗಿ ನಿಜಮುಕ್ತಿಯ ಸ್ವರೂಪದ ತಳೆದು ಮುಕ್ತಿಯ ಮುತ್ತಿನ ಧವಳ ಕಾಂತಿಯ ದಿವ್ಯ ಮೂರ್ತಿಯೇ ಸಾಕಾರಗೊಂಡು ಇಲ್ಲಿ ಬಂದು ನಿಂತೈತೇನೋ, ಇಲ್ಲಿ ಪ್ರಶ್ನೆ ಮಾಡ್ತಾರೆ. ಮುಂದೆ ಹೇಳ್ತಾರೋ, ರುದ್ರಾಕ್ಷಿಯ ಹಂಗು ಬೇಡವೆಂದು ಹೊದ್ದ ಚರ್ಮದ ಹೊದಕೆಯಂ ತೆಗೆದ ಗಿಟಿಗಿಟಿ ಚಂತ್ರದ ನಿಲವು. ನೋಡ್ರಿಲ್ಲಿ ಕಾಯ ಭಾವ ಅಳಿದು ಅಕಾಯ ಚರಿತಾವಸ್ಥೆಯಲ್ಲಿದ್ದು ಈ ಭೌತಿಕ ರುದ್ರಾಕ್ಷಿಯ ಹಂಗು ಬೇಡವೆಂದರಿದು ಬಡಕಲು ದೇಹ ಎಲುಬಿನ ಹಂದರವಾಗಿ ಅದಕ್ಕೆ ಸುತ್ತಿದ ಚರ್ಮದ ಹೊದಿಕೆ ತೆಗೆದು ಶಿವೋಂ ಎಂಬ ಧ್ವನಿಯ ಧ್ವನಿಸುವ ಜಂತ್ರದ ನಿಜ ನಿಲವೋ. ಇವ್ರು ಎಂತಾರಪ್ಪ, ಇವ್ರ ವೇಷಭೂಷಣ ಸಹಿತ ಏನಿಲ್ಲ, ಎಷ್ಟು ಸಾದಾ ಸೀದಾ ಅದಾರ ಇವರು. ಎಂಥ ಬಟ್ಟೆ ಹಾಕ್ಯಾರೋ ಏನೋ, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ನಿಂತಿದ್ರೋ ಏನೋ ಅವರು, ಹೌದಾ. ಅಂಥ ನಿಲುವಿನೊಳಗೆ ಈ ರೀತಿ ಅದಾರ ನೀವು ಅಂದ್ರೆ ಅವ್ರಿಗೆ ಹೆಂಗೆ ಕಂಡಿರ್ಬೇಕು ಅವರು. ತನ್ನ ನಿಲವನ್ನರಿಯದೆ ವಾದಿಸುತ್ತಿರಲು ಉರಿಲಿಂಗೋದ್ಭವವಾದ ಉರಿಲಿಂಗದ ನಿಲವು ಅಂದರೆ ಅಲ್ಲವೇ ಅಂದು ಬ್ರಹ್ಮ ವಿಷ್ಣುಗಳಿಬ್ಬರೂ ನಾ ಹೆಚ್ಚು ತಾ ಹೆಚ್ಚೆಂದು ವಾದಿಸುತ್ತಿರುವಾಗ, ಅಲ್ಲ ಅಂದ್ರಲ್ಲ, ತನ್ನ ನಿಲವನ್ನರಿಯದೇ ವಾದಿಸುತ್ತಿರಲು ಅಂದ್ರೆ ಅವರು ನಾ ಹೆಚ್ಚು ನೀ ಹೆಚ್ಚಂತ ವಾದಿಸುತ್ತಿರುವಾಗ ಅವರಿಬ್ಬರ ಮಧ್ಯದಲ್ಲಿ ಉರಿಲಿಂಗವಾಗಿ ಉದ್ಭವಿಸಿ ಮಹಾಗಣಲಿಂಗವೇ ಸರ್ವಶ್ರೇಷ್ಠವೆಂದು ತೋರಿದ ಮಹಾಬಯಲ ನಿಲವೋ ಯಾರು? ಮರಳುಶಂಕರ ದೇವರು. ಅಂಥವ್ರು ಆಶ್ಚರ್ಯ ವ್ಯಕ್ತಪಡಿಸಾಕ್ತಾರೆ. ಆವ ನಿಲವೆಂದರಿಯಬಾರದು ಅಬಾಬಾಬಾಬಾ ಅಂದ್ರೆ ಅವರು ಆವ ಈ ಮೇಲೆ ವಿವರಿಸಿದ ನಿಲುವುಗಳಲ್ಲಿ ಯಾವ ಘನವ ನಿಲವೆಂಬುದು ಅರಿಯದಾಗಿದೆ. ನಾ ಮ್ಯಾಲೆ ಏನೇನು ಹೇಳೇನಲ್ಲ ಈಗ, ಈ ನಿಲವೋ ಆ ನಿಲವು ಅಂತೇಳಿ ಇದರೊಳಗೆ ಯಾವ್ದು ಅನ್ನೋದೇ ನನಗೆ ಗೊತ್ತಾಗವಲ್ದು ಅಂತ ಅನ್ನಕತ್ತಾರ ಪ್ರಭುದೇವರು. ನಾ ಹೇಳೇನ ಅಷ್ಟಾಗಿ ನನ್ನ ಸಮಾಧಾನಕ್ಕೆ, ಈ ನಿಲವೋ ಆ ನಿಲವೋ ಅಂತೆಲ್ಲ ನಾ ಹೇಳ್ಕೊಂಡೇನಲ್ಲ, ಇದರೊಳಗೆ ಸ್ಪಷ್ಟವಾಗಿ ಇವ್ರ ನಿಲುವು ಯಾವುದು ಅನ್ನೋದು ನನಗೆ ಹೇಳಕ್ಕೆ ಬರೋಲ್ದಂದ್ರು. ಆವ ನಿಲವೆಂದು ನೋಡ್ರಿ, ಆವ ನಿಲವೆಂದು ಅರಿಯಬಾರದು. ನನಗೆ ತಿಳಿಯಾಕತ್ತಿಲ್ಲ ಯಾವುದಂತ ತಿಳಿವಲ್ದು. ಗುಹೇಶ್ವರನ ಕಂಗಳಿಗೆ ಒಂದು ಆಶ್ಚರ್ಯ ತೋರಿತ್ತು. ಏನಿದ್ರವರು ಅಂತಹ ಅತ್ಯದ್ಭುತವಾದ ಘನ ನಿಲವು ಪರಶಿವಲಿಂಗದ ಕಣ್ಣಿಗೆ ಅಂದರೆ ಪ್ರಭುದೇವರ ಕಣ್ಣಿಗೆ ಇಂದು ಅತ್ಯಾಶ್ಚರ್ಯವಾಗಿ ಕಾಣಬಂದಿತ್ತಲ್ಲ. ಸಂಗನ ಬಸವಣ್ಣ ಹೇಳಿದ್ರು ಅವರು, ಅತ್ಯಾಶ್ಚರ್ಯವಾಗಿ ಕಾಣಬಂದಿತ್ತಲ್ಲ ಸಂಗನ ಬಸವಣ್ಣ ಅಂತ ಪ್ರಭುದೇವರು ಅರ್ಹುತ್ತಾ ನುಡಿತಾರೆ ಅವ್ರ ಬಗ್ಗೆ. ನೋಡ್ರಿ, ಈ ಮರಳುಶಂಕರ ದೇವರ ಸಂಪಾದನೆ ಈ ಲೋಕಕ್ಕಿರುವಂಥ ಒಂದು ದೊಡ್ಡ ಸಂದೇಶ. ನನ್ನ ಅರ್ಥದಲ್ಲಿ ನಮ್ಮ ಮಧ್ಯದಲ್ಲಿ ಎಷ್ಟೋ ಜನ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರ್ತಕ್ಕಂಥ ಸಾವಿರಾರು ಜನ ನಾವು ನೋಡ್ತಿರ್ತೇವೆ. ಇಲ್ಲಿ ಅವ್ರನ್ನ ಅಲಕ್ಷ್ಯ ಮಾಡ್ತೇವೆ ನಾವು, ಅವ್ರನ್ನ ನಿರ್ಲಕ್ಷಿಸ್ತೇವೆ ನಾವು.
ಅವ್ರ ವ್ಯಕ್ತಿತ್ವದ ಕುರಿತು ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋದಿಲ್ಲ. ಅವರ ಸಮೀಪಕ್ಕೆ ಹೋಗೋದಿಲ್ಲ. ನಾವು ಅವ್ರು ಮಾಡುವ ಕೆಲಸಗಳ ಕಡೆ ನಮ್ಮ ಗಮನ ಇರೋದಿಲ್ಲ. ಅವ್ರನ್ನ ಸಂಪೂರ್ಣವಾಗಿ ನಾವು ಅಲಕ್ಷಿಸಿಬಿಟ್ಟಿರ್ತೇವೆ. ಆದರೆ ನಿಜವಾಗಿಯೂ ಅವರು ಯಾವ ರೀತಿ ಇರ್ತಾರೆ ಅನ್ನೋದನ್ನು ಇಲ್ಲಿ ಬಣಸಾಕತ್ತಾರ. ಅವರು ನಮ್ಮ ಮಧ್ಯದಲ್ಲಿ ಅಂಥವ್ರು ಭಾಳ ಅದಾರ, ಭಾಳಷ್ಟು ಅದಾರ. ನಮಗೆ ಕಣ್ಣಿಗೆ ಕಾಣೋರು ಯಾರೋ ಒಂದಿಷ್ಟು ಮಂದಿ ಅಂತ ತಿಳ್ಕೊಂಡೇವಿ ನಾವು. ಯಾರೋ ಅವ್ರು ದೊಡ್ಡವರು ಇವ್ರು ದೊಡ್ಡವರು ಅಂತ ತಿಳ್ಕೊಂಡೇವಿ. ಅವ್ರು ದೊಡ್ಡವ್ರು ಅದಾರೋ ಇಲ್ಲೋ ಗೊತ್ತಿಲ್ಲ, ನಾವು ತಿಳ್ಕೊಂಡೇವಿ. ಆದರೆ ಇಲ್ಲಿ ಭಾಳ ಲೋ ಪ್ರೊಫೈಲಲ್ಲಿ ಇರ್ತಕ್ಕಂಥ ಅತ್ಯಂತ 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 ಸಾಮಾಜಿಕ ವ್ಯವಸ್ಥೆಯಲ್ಲಿ ಏನೋ ಬೇಡ ಎಂತೂ ಬೇಡ ಅಂತ ತಮ್ಮಷ್ಟಕ್ಕೆ ತಾವೇ ಸುಂದರವಾದ ಬದುಕನ್ನು ಮನಸ್ಸಿನ ಅಂತರಂಗದಲ್ಲಿ, ಅವರ ಅಂತರಂಗದಲ್ಲಿ ಎಳ್ಳಷ್ಟೂ ಕಲ್ಮಶವಿಲ್ಲದೇ ಸದಾ ಪ್ರೇಮದಿಂದ ನಿಶ್ಚಿಂತೆಯಿಂದ ಬದುಕ್ತಕ್ಕಂಥ ಸಾವಿರಾರು ಜನ ಇವತ್ತು ಈ ದೇಶದಲ್ಲಿದಾರ, ಈ ಜಗತ್ತಿನಲ್ಲಿದಾರ. ಅವ್ರು ನಮ್ಮ ಕಣ್ಣಿಗೆ ಬಿದ್ದೇ ಇಲ್ಲ. ಇನ್ನು ನಮ್ಮ ಮಧ್ಯದೊಳಗೆ ಓಡಾಡಕತ್ತಾರ. ಅವ್ರ ಕಡೆ ನಾವು ಲಕ್ಷ್ಯ ಕೊಟ್ಟಿಲ್ಲ. ಭಾಳ ನಿರ್ಲಿಪ್ತ ಜೀವನ ಮಾಡಕತ್ತಾರ. ಅವ್ರ ಕಡೆ ನಾವು ಗಮನ ಕೊಟ್ಟಿಲ್ಲ. ನಮಗೆ ಕಣ್ಣಿಗೆ ಬೀಳವ್ರು ಯಾರು? ದೊಡ್ಡವರ ಕಣ್ಣಿಗೆ ಬೀಳಾಕತ್ತಾರ. ಅಧಿಕಾರಿಗಳು, ರಾಜಕಾರಣಿಗಳು, ಅಧಿಕಾರದವರು, ಸಂಪತ್ತಿದ್ದವರು, ಮತ್ತೊಬ್ಬರು, ಅವ್ರನ್ನೇ ನಾವು ಅವ್ರ ಕಡೆನೇ ಗಮನ ಹರಿಸೇವೆ. ನಾವು ಭಾಳ ಅತ್ಯಂತ ತಮ್ಮ ಕಾಯಕ ನಿಷ್ಠೆಯಿಂದ ಅತ್ಯಾನಂದದಲ್ಲಿ ಕಾಯಕವನ್ನು ಎಂದೂ ತಪ್ಪಿಸಲಾರ್ದನೆ ನಿಷ್ಠೆಯಿಂದ ಕಾಯಕ ಮಾಡ್ಕೊಂಬಂದು ಅತ್ಯಂತ ಪ್ರಾಮಾಣಿಕ ಬದುಕನ್ನು ಬರ್ತಕ್ಕಂಥ ಎಷ್ಟೋ ಜನ ನಮ್ಮ ಕಣ್ಣು ಮುಂದೆ ನಮ್ಮ ಮಧ್ಯದಲ್ಲಿದ್ದರೂ ಕೂಡ ಅವ್ರನ್ನ ಎಂದೂ ನಾವು ಆ ನಿಟ್ಟಿನಲ್ಲಿ ಆ ದೃಷ್ಟಿಕೋನದಿಂದ ನೋಡೇ ಇಲ್ಲ. ಮರಳು ಶಂಕರ ದೇವರು 12 ವರ್ಷ ದಾಸೋಹದ ಮನೆಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ದಾಸೋಹದ ಸೇವೆಯನ್ನು ಮಾಡ್ಕೊಂಡು ಬಂದಾರ. ಏನು ಮಾಡಿರ್ಬೋದು ದಾಸೋಹ ಸೇವೆಯಲ್ಲಿ? ಅವರು ದಾಸೋಹದ ಮನೆಯಲ್ಲಿ ಏನು ಸೇವೆ ಮಾಡಿರ್ಬೋದು? ಅವರು ಊಟಕ್ಕೆ ಬಡಿಸಿರ್ಬೋದು, ಎಲೆ ತೆಗೆದಿರ್ಬೋದು, ನೆಲ ಒರೆಸಿರ್ಬೋದು. ದಾಸೋಹದ ಮನೆಯಲ್ಲಿ ಅಷ್ಟು ಶ್ರೇಷ್ಠವಾದ ಸೇವೆ. ನಮಗದು ಊಟಕ್ಕೆ ನೀಡೋದು, ಎಲೆ ತೆಗೆದು, ಮುಸುರಿ ತೆಗೆದು, ನಮ್ಮವರಿಗೆ ಅದೇನು ಸೇವಾ ಅಲ್ಲದು, ಅದು ಅದೇನು ಕೆಲಸ ಅಲ್ಲದು, ಅಥವಾ ಅದು ಪುಣ್ಯದ ಕೆಲಸ ಅಲ್ಲ ಅಂತ ತಿಳ್ಕೊಂಡಿರ್ಬೋದು. ಬಟ್ ಆ ಸೇವೆಯನ್ನು ಮಾಡಿ ಪ್ರಭುದೇವರ ಎತ್ತರಕ್ಕೇರಿದಂಥ ನಿಲುವನ್ನು ಜಗತ್ತಿಗೆ ಪರಿಚಯ ಮಾಡಿಸಿಕೊಟ್ಟಾರೆ ಶೂನ್ಯ ಸಂಪಾದನೆಕಾರರು. ಸೇವೆಯ ಮಹತ್ವವನ್ನು ಇಲ್ಲಿ ಹೇಳಿಕೊಟ್ಟಾರ. ಅವರು ಯಾರು ದೊಡ್ಡವರು? ಭಾಷಣ ಮಾಡೋರು ದೊಡ್ಡವ್ರನ್ನು, 4 ವಚನ ಓದೋರು ದೊಡ್ಡವ್ರನ್ನು, ನಾವು ಹೇಳಿದವ್ರು ದೊಡ್ಡವ್ರನ್ನು. ಅಲ್ಲೇ ಇತ್ತು ನೋಡಿ, ಸೇವೆಯ ಮಹತ್ವವನ್ನು ಈ ಜಗತ್ತಿಗೆ ಪರಿಚಯ ಮಾಡಿಸಿಕೊಟ್ರು. ಮರಳು ಶಂಕರ ದೇವರ ವ್ಯಕ್ತಿತ್ವದ ಪರಿಚಯ ಅಂದ್ರೇನು? ಅದು ಸೇವೆಯ ಪರಿಚಯ, ಸೇವೆಯ ಮಹತ್ವದ ಪರಿಚಯ. ಅದು ಅಷ್ಟು ಅದ್ಭುತವಾದ ಸೇವೆಯನ್ನು. ಅದಕ್ಕೆ ಸೇವೆಗೆ ಮಹಾತ್ಮ ಗಾಂಧೀಜಿಯವರು ಎಷ್ಟು ಮಹತ್ವ ಕೊಟ್ಟಿದ್ದರು. ಭಾಳ ದೊಡ್ಡವರಿದ್ದರು ಮಹಾತ್ಮ ಗಾಂಧೀಜಿ. ಆಶ್ರಮದಲ್ಲಿ ತಮ್ಮದೇ ಆದ ಸೇವೆಯನ್ನು ಅವ್ರು ಮಾಡಿ ತಮ್ಮ ಸೇವೆಯನ್ನು ತಾವು ಮಾಡ್ಕೋಬೇಕು, ತಮ್ಮ ಬಟ್ಟೆಯನ್ನು ತಾವು ಒಕ್ಕೋಬೇಕು. ಆಮೇಲೆ ಏನು ಎಲ್ಲ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಅತ್ಯಂತ ಮಹತ್ವವನ್ನು ಕೊಟ್ಟಂಥವ್ರು. ಸಾಬರಮತಿ ಆಶ್ರಮದಲ್ಲಿ ಅವರಿದ್ದರು ಅಂತಂದರೆ ಆಶ್ರಮವಾಸಿಗಳು ಏನೇನು ಸೇವಾ ಮಾಡ್ತಿದ್ರು ಅದರ ತಕ್ಕ ಹಾಗೇ ಗಾಂಧೀಜಿಯವರು ತಮ್ಮ ಸೇವೆಯನ್ನು ನಡೆಸ್ತಿದ್ರು ಅಲ್ಲಿ ಆಶ್ರಮದಲ್ಲಿ. ಗಾಂಧೀಜಿಯವರು ಬಂದಾರಂತ ಗಾಂಧೀಜಿಯವ್ರಿಗೆ ಸೇವೆ ಇರಲಿಲ್ಲ ಏನು? ಗಾಂಧೀಜಿಯವರಿಗೂ ಸೇವೆ ಇತ್ತು. ಈ ಜಗತ್ತಿಗೆ ಕೊಟ್ಟಂಥ ದೊಡ್ಡ ಸಂದೇಶವೆಲ್ಲ. ನಾವು ಒಂದೊಂದು ಕೆಲಸ ಮಾಡೋಕೆ 4 ಮಂದಿ ಆಳು ಇಟ್ಕೊಂಡಿರ್ತೇವೆ ಮನ್ಯಾಗ. ವಿಚಾರ ಮಾಡೋಣ, ಮನ್ಯಾಗ ನಮ್ಮನೆ ಕೆಲಸ ನಾವು ಮಾಡ್ಕೊಳ್ಳೋಂಗಿಲ್ಲ. ಸಾರ್ವಜನಿಕ ಸೇವೆ ಮಾಡೋದಂತೂ ಭಾಳ ದೂರ ಉಳಿತು. ನಮ್ಮ ಸಾರ್ವಜನಿಕ ಸ್ಥಳದಲ್ಲಿ ಹೋಗಿ ನಿಂತು ಏನೋ ಒಂದಿಷ್ಟು ಕಸ ಹೊಡಿದೋ ಏನೋ ಒಂದಿಷ್ಟು ಮುಸುರಿ ತೆಗೆದು ಮಾಡೋದಂದ್ರೆ ಸಾಧ್ಯನೇ ಇಲ್ಲ ನಾವು ಮಾಡೋಕ್ಕೆ. ಅದು ನಮ್ಮ ಈಗೋ ಹರ್ಟ್ ಮಾಡ್ತದೆ. ಅದು ನಮ್ಮ ಅಹಂಕಾರಕ್ಕೆ ಭಾಳ ಧಕ್ಕೆ ತೊಗೊಂಬರ್ತದೆ. ಇದು ನೋಡ್ರಿ, ಮರಳು ಶಂಕರ ದೇವ್ರು ಏನು ಮಾಡಿದ್ರಪ್ಪ ಅವರು. ಏನು ಉಳಿದ ಶರಣರ ಬಗ್ಗೆ ಚರಿತ್ರೆ ಭಾಳ ದೊಡ್ಡ ಅದಾವು. ಮರಳು ಶಂಕರ ದೇವರು ಏನು ಮಾಡಿದರು ಅಂದರೆ ದಾಸೋಹದ ಮನೆಯಲ್ಲಿ ಸೇವೆಯನ್ನು ಕೈಕೊಂಡವರು. ಅವರು ಯಾರಿಗೂ ಕಣ್ಣಿಗೆ ಕಾಣದ ರೀತಿಯಲ್ಲಿ ತಾವು ಮಾಡಿದ ಸೇವೆಯನ್ನೂ ಕೂಡ ಇನ್ನೊಬ್ಬರ ಮುಂದೆ ಹೇಳಾರ್ದನ, ಹಂಗೆ ಹಿಂಗೆ ಅಂತ ಹೇಳಾರ್ದನ, ಭಗವಂತನಿಗೆ ನಾನು ನಿನಗಾಗಿ ಈ ಸೇವೆ ಮಾಡೀನಿ ಅಂತ ಹೇಳೋದು ಭಗವಂತ ಮೆಚ್ಚೋದಿಲ್ಲ ಅಂತ ನೋಡ್ರಿ. ಅದಕ್ಕೆ ಹೇಳ್ಯಾರು, ಮಾಡಿದ್ದೇನೆ ಅನ್ನೋದು ಮನದಲ್ಲಿ ಹೊಳೆದಾರೆ. ಏನು ಮಾಡಿದೆ? ನಾ ರೊಕ್ಕ ಕೊಟ್ಟೆ ಮಟ್ಟೆ ಅಂತಲ್ಲ, ನಾ ಸೇವಾ ಮಾಡಿದ್ದು ಮನದಲ್ಲಿ ಹೊಳೆದಾರೆ. ದೇವರ ಹೆಸರಿನಲ್ಲಿ ನಾವು ಏನೇನೋ ಮಾಡ್ತೇವಲ್ಲ, ವ್ರತ ಮಾಡ್ತೇವೆ, ನೇಮ ಮಾಡ್ತೇವೆ, ನಿತ್ಯ ಮಾಡ್ತೇವೆ, ಉಪವಾಸ ಮಾಡ್ತೇವೆ, ಮತ್ತೊಂದು ಮಾಡ್ತೇವೆ, ಎಲ್ಲ ಮಾಡ್ತೇವಲ್ಲ. ಮಾಡ್ರಿ, ಮಾಡಿದ್ದು ಹೇಳಬೇಡ್ರಿ ಯಾರಿದ್ರಿಗೆ ಅಂತಾರೆ ಅವರು. ಮಾಡಿದ್ದು ಯಾರಿದ್ರಿಗೆ ಹೇಳ್ಕೊಳಂಗಿಲ್ಲ. ನಾವು ಉಪವಾಸ ರೀ ಇವತ್ತು, ನಾವು ಒಪ್ಪತ್ತು ರೀ ಇವತ್ತು, ಶನಿವಾರ ರೀ ಇವತ್ತು, ನಮ್ದು ಗುರುವಾರ ರೀ ಇವತ್ತು ಒಪ್ಪತ್ತು ರೀ, ಸೋಮವಾರ ರೀ ಇವತ್ತು ಒಪ್ಪತ್ತು ಹೇಳ್ಕೊಬೇಡ್ರಿ, ಮಾಡಿರಿ. ಸೋಮವಾರ ಯಾಕೆ ಒಪ್ಪತ್ತು? ಸೋಮವಾರ ಯಾವುದೋ ಒಂದು ದೇವ್ರದತ್ತು ನಿಮಗೆ, ಆ ದೇವ್ರಿಗೆ ನಾವು ಒಪ್ಪತ್ತು ಮಾಡ್ತೇವೆ ರೀ, ದೇವ್ರು ಮೆಚ್ಚೋದಿಲ್ಲ ಅದನ್ನು ಹೇಳಿದ್ರೆ. ಯಾಕಂದ್ರೆ ಮಾರಾಯ ನಿನಗೆ ಒಪ್ಪತ್ತು ಮಾಡಿ ಅಂದಿಲ್ಲ ನಾನು, ಬಿಡ ಅಂದಿಲ್ಲ ನಾನು, ಸುಮ್ಮ ಯಾಕೆ ನನ್ನ ಹೆಸರು ಕೆಡಿಸ್ತೀವಿ ಹೊರಗೆ ಮಂದಿ ಇದ್ರಿಗೆ ಅಂತ.
ಹೌದಲ್ರಿ? ನಾವು ಮಾಡಂದ ನಾನು ಇಲ್ಲ, ಬಿಡ ಅಂದ ನಾನು ಇಲ್ಲ, ಉಪವಾಸರ ಅಂದ ನಾನು ಇಲ್ಲ. ಸುಮ್ಮ ನನ್ನ ಹೆಸರಲ್ಲಿ ಯಾಕೆ ನಾ ಸೋಮಾರಿ ನಾ ಇವತ್ತು ಒಪ್ಪತ್ತಂತ ಊರು ಮಂದಿ ಇದ್ರಿಗೆ ಯಾಕೆ ಕೇಳ್ಕೊಂತ ಹೊಂಟಿ ಅಂತ ನನ್ನ ದೇವ್ರು. ಹೌದಲ್ರಿ? ಮನೆ ಮಂದಿ ಸಲುವಾಗಿ ನೀವೇನು ಒಂದು ತ್ಯಾಗ ಮಾಡಿದ್ರಿ ಅಂತೇಳಿರಿಪ್ಪ. ತ್ಯಾಗ ಮಾಡಿದ್ರಿ, ಇವ್ರ ಸಂಬಂಧ ನಾ ಹಂಗೆ ಮಾಡಿದ್ರಿ, ನನಗೆ ಬರೋ ಆಸ್ತಿ ಅವ್ರಿಗೆ ಬಿಟ್ಟು ಕೊಟ್ಟೇನು ರೀ, ನನಗೆ 10 ಎಕರೆ ಹೊಲ ಬರ್ಬೇಕಾಯ್ತು ರೀ, ನಮ್ಮ ತಮ್ಮ ಮಕ್ಕಳಿಗೇನ ನಾನು ಅಷ್ಟು ಬಿಟ್ಟು ಕೊಟ್ಟೇನು ರೀ, ತ್ಯಾಗ ಮಾಡಿದ್ರಿ ಅಂತೇಳಿ. ಬಿಟ್ಟು ಕೊಟ್ರೆ ಮುಗೀತು ಅನ್ಬೇಡ್ರಿ ಅಂತಂದಂಗೆ. ಅಂದ್ರೆ ಏನಾಕತಿ? ಬಿಟ್ಟು ಕೊಟ್ಟ ನಿಮ್ಮ ಅಣ್ಣತಮ್ಮನ ಮಕ್ಕಳಿಗೆ ನೀವು ಹಗಲಿಲ್ಲ, ಮಕ್ಕಳ್ರ ಈಗ ನೀವೇನು ಹೊಲ ಉಣ್ಣಾಕ್ತಿರ ಅದು ನಂದ, ನಾ ಬಿಟ್ಟು ಕೊಟ್ಟಲ್ಲಿ ನೀವು ಉಣ್ಣಾಕ್ತೀರಿ, ಹಿಂಗೆ 10 ಸಲ ಅನ್ರಿ, ಏನಾಕತಿ? ಹೊರಟಾಕತಿಲ್ಲ ಅವ್ರಿಗೆ. ನೀವು ಪರರಿಗಾಗಿ ಮಾಡಿದ ತ್ಯಾಗವನ್ನು ಪುನರುಚ್ಚಿಸಿದರೆ ಅದು ತ್ಯಾಗ ಅಲ್ಲ ಅಂತವು ಗೊತ್ತಿರಲಿ ನಿಮಗೆ. ಪುನರುಚ್ಚಾರ ಮಾಡುವಂಗಿಲ್ಲ. ಅದಕ್ಕೆ ಹೇಳ್ಯಾರೋ ಬಸವಣ್ಣವರು, ಮಾಡಿದೇನೆಂಬುದು ಮನದಲ್ಲಿ ಹೊಳೆದರೆ. ಮನದಲ್ಲಿ ಹೊಳೆದರೆ ಅಂದ್ರೆ ಏನು? ಮನಸ್ನ್ಯಾಪ ಅಂತಂದ್ರೆ ಒಮ್ಮೆ ಹೊರಗೆ ಬರ್ತದೆ. ಅದು ಮನಸ್ನ್ಯಾಗ ಬರ್ದಂಗೆ ನೋಡ್ಕೊರಿ, ಅದನ್ನು ನಾ ಮಾಡೇನಿ ಅನ್ನೋದು ಮನಸ್ನ್ಯಾಗ ಬರಬಾರ್ದು. ಅದು ಒಮ್ಮೆ ಮನಸ್ನ್ಯಾಗ ಬಂತಂದ್ರೆ ಮುಂದೆ 10 ವರ್ಷ ಆದಮೇಲೆ ಅದು ಹೊರಗೆ ಬಾಯಾಗ ಬರ್ತದೆ. ನಾವು ಅಂದ್ಬಿಡ್ತೇವೆ, ನಾವು ನಿಂದೆ ನಚ್ಚಿ ಹೋಗ, ನಾ ಮಾಡ್ದಲ್ಲಿ ಹಿಂಗಾಗಿ ಅದಲ್ಲ, ನಿಂದೆ ನಚ್ಚಿ ಹೋಗ. ನೀವು ಮಾಡಿದ ಎಲ್ಲ ಸತ್ಕಾರ್ಯಗಳನ್ನು ಮಾಡಿದನೆಂಬುದು ಉಚ್ಚಾರ ಮಾಡಬಾರ್ದು. ಹಂಗೆ ಭಗವಂತಗೆ ನೀವು ಏನರ ಮಾಡಿದ್ರು ಭಗವಂತನ ಹೆಸರಲ್ಲೇ ಅದನ್ನು ಮಾಡೀನಿ ಅಂತ ಹೇಳ್ಕೊಬೇಡ್ರಿ ಅಂತಾರೆ. ಅವ್ರು ಅಷ್ಟು ಗೌಪ್ಯವಾಗಿರಬೇಕು, ಗೌಪ್ಯವಾಗಿರ್ಬೇಕು. ನಾವು ಶಿವಯೋಗ ಮಾಡ್ತೇವ್ರಿ, ಮುಂಜಾನೆ 6ಕ್ಕೆ ಕೇಳ್ತೇವ್ರಿ, ಮುಂಜಾನೆ ಅದನ್ನು ಮಾಡ್ತೇವ್ರಿ, ನಾವು ಹಿಂಗೆ ಮಾಡ್ತೇವ್ರಿ, ನಾವು ಅಷ್ಟು ಜಪ ಮಾಡ್ತೇವ್ರಿ, ನಾವು ಅಷ್ಟು ಇದನ್ನು ಮಾಡ್ತೇವ್ರಿ, ಹೇಳೋಂಗಿಲ್ಲ. ಗೌಪ್ಯವಾಗಿರೋದು, ಗೌಪ್ಯತೆ, ಸಹಜವಾಗಿರೋದು. ಗೌಪ್ಯ ಅಂದ್ರೆ ಏನು? ಸಹಜವಾಗಿರೋದು. ನಿಮ್ಮ ಕಾಯಕದಲ್ಲಿ ನೀವು ಎದ್ದು ಬಿಡೋದು. ನೀವು ಮಾಡುವ ಅಂತರಂಗದ ಸಾಧನೆಯನ್ನು ಪ್ರಕಟ ಮಾಡಬಾರ್ದು ಅಂತ. ಎಷ್ಟು ಗೌಪ್ಯವಾಗಿರ್ಬೇಕಂದ್ರೆ ಯಾರಿಗೂ ಗೊತ್ತಾಗಬಾರ್ದಂತದ, ಹಂಗಿರ್ಬೇಕಂತ. ಆ ನಿಲುವು ಮರಳು ಶಂಕರ ದೇವ್ರ ನಿಲುವು. ಅದು ಆ ನಿಲುವು ಏನಾಯ್ತಲ್ಲ, ಮರಳು ಶಂಕರ ದೇವ್ರ ನಿಲುವು. ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಕಣ್ಣಿಗೆ ಕಾಣಕ್ಕೆ ಅವರು ಒಬ್ಬರು ಏನೋ ಸೇವೆ ಮಾಡಾಕ್ತಾರೆ ದಾಸೋಹದಾಗ ಅಷ್ಟೆ. ಕಣ್ಣಿಗೆ ಕಾಣಕ್ಕೇನ್ರಿ ಯಾರೋ ಒಬ್ರು ದಾಸೋಹದ ಸೇವೆ ಮಾಡಾಕ್ತಾರೆ. ಯಾರೋ ಅಲ್ಲೊಬ್ರು ಬಂದಾರೆ, ಅವ್ರ ದಿನ ಅದು ಎಲಿಪಲಿ ತೆಗಿತಾರೆ, ಊಟಕ್ಕೆ ಅದನ್ನು ನೀಡ್ತಾರೆ ಅಂತ ಅನ್ಕೋಬೇಕು ಎಲ್ಲರೂ. ಅಷ್ಟು ಬಿಟ್ಟರೆ ಏನಿಲ್ಲ. ಅದನ್ನು ಬಿಟ್ಟರೆ ಇನ್ನೊಬ್ಬರ ಜೊತೆಗೆ ಒಂದು ಮಾತನ್ನು ಮಾತಾಡಿರಲಿಲ್ಲ ಅವ್ರು. 12 ವರ್ಷ ಕಲ್ಯಾಣದಾಗಿದ್ರು ಏನೂ ಪಿಟಕ್ಕಂದಿದ್ದಿಲ್ಲ, ಅವರು ಬಾಯ ತೆಗೆದಿದ್ದಿಲ್ಲ ಅವ್ರು. ಹೀಗಾಗಿ ಅವ್ರು ಯಾರಂತ ಯಾರಿಗೂ ಗೊತ್ತಾಗಿದ್ದಿಲ್ಲ. ನಾವೇನರ ಬಾಯಿ ತೆಗೆದ್ರೆ ನಾವೇನಂತ ಗೊತ್ತಾಕತ್ತೇವಲ್ಲ, ನಮ್ಮ ಬಗ್ಗೆ ಆಯ್ತು ಇನ್ನೊಂದು ಆಯ್ತು, ನಾವೇನು ಇನ್ನೊಬ್ರ ಜೊತೆ ಮಾತಾಡಿ ನಮ್ಮ ಬಗ್ಗೆ ಏನು ಗೊತ್ತಾಕತಿ. ಹಂಗಿದ್ರು ಅವರು ಮರಳು ಶಂಕರದೇವರು. ಅದೊಂದು ತಪಸ್ಸಲ್ಲ, ಏನೂ ಹೇಳಲಾರ್ದ ಇರೋದೊಂದು ತಪಸ್ಸಲ್ಲ. ಮೌನವಾಗಿರೋದು, ಹೇಳ್ಕೊಳ್ಳಾರ್ದಂಗೆ ಇರೋದು ತಪಸ್ಸಲ್ಲ. ಆ ನಿಲುವಿನಲ್ಲಿರ್ತಕ್ಕಂಥವ್ರು ಏನು ಹೇಳಿದ್ರು ಅವರು? ನನಗೆ ಇನ್ನೊಂದು ಆಶ್ಚರ್ಯವಾಕೊಂಡು ಏನು ಹೇಳಿದ್ರು ಅವರು? ನಿಮ್ಮಿಂದೊಂದು ಆಶ್ಚರ್ಯವ ಕಂಡನೆಂಬುದ ನನಗೆ ನಿರೂಪಿಸ ಕೂಡಲ ಸಂಗಮ ದೇವ. ಅವ್ರು ಹೇಳಿದ್ರು. ಏನು ಆಶ್ಚರ್ಯ ಕಂಡ್ರಿ? ಗುಹೇಶ್ವರ ಕಂಗಳಿಗೆ ಒಂದು ಆಶ್ಚರ್ಯ ತೋರಿತ್ತು ಕಾಣ ಸಂಗನ ಬಸವಣ್ಣ. ಹೀಗೆಂದು ಪ್ರಭುದೇವರು ನಿರೂಪಿಸಲು ಇದಕ್ಕೆ ಬಸವರಾಜ ದೇವರು ನಿಮ್ಮಿಂದೊಂದು ಆಶ್ಚರ್ಯವಾವುದೆಂದು ಪ್ರಭುದೇವರ ಕೊಂಡಾಡುವ ಪ್ರಸ್ತಾವದವರು. ನಿಮ್ಮಿಂದ ಆಶ್ಚರ್ಯ ಅಲ್ಲದ ಇನ್ಯಾವ ಆಶ್ಚರ್ಯ? ನೀವು ದೇವರ ದೇವ ಮಲಯಜದಿಂದ ಮೇಲೆ ಮಲಯಜ ಉಂಟೆ, ಪರುಷದಿಂದ ಮೇಲೆ ಪರುಷವಾವುದುಂಟೆ ಅಯ್ಯ, ಅಮೃತಹಾರದಿನ ಮೇಲೆ ಭೋಜನವಾವುದುಂಟಯ್ಯ. ನಿಮ್ಮಿಂದೊಂದು ಆಶ್ಚರ್ಯವ ಕಂಡನೆಂಬುದು ನನಗೆ ನಿರೂಪಿಸ ಕೂಡಲ ಸಂಗಮ ದೇವ. ಪ್ರಭುವೇ ಮತ್ತೊಂದು ಹೇಳಿದ್ರು ಅವರು. ಏನು ಹೇಳಿದ್ರು ಅವರು? ಗುಹೇಶ್ವರ ಕಂಗಳಿಗೆ ಆಶ್ಚರ್ಯ ಕಂಡಿತ್ತಂತ ಹೇಳಾಕತ್ತಾರಲ್ಲ, ಇಲ್ಲಿ ದೇವರ ದೇವ, ದೇವರಿಗೆ ದೇವ ನೀನು. ಯಾರು? ಪ್ರಭುದೇವರು. ದೇವರಿಗೆ ದೇವರಿದ್ದಂಗದಿ ನೀನು. ಮಲಯಜದಿಂದ ಮೇಲೆ ಮಲಯಜ ಉಂಟೆ ಅಂದರೆ ಶ್ರೀಗಂಧ. ಹೌದಾ? ಶ್ರೀಗಂಧದ ಗಿಡದಕ್ಕಿಂತ ಇನ್ನೊಂದು ಗಿಡ ಯಾವ್ದು ರೈತನ ಶ್ರೇಷ್ಠ ಅಂತ? ಇನ್ನೊಂದು ಗಿಡ ಶ್ರೇಷ್ಠ ಇಲ್ಲ. ಈ ಶ್ರೇಷ್ಠವಾದ ಸುಗಂಧ ಸೌರಭವನ್ನು ಸೂಸುವ ಮರ ಏನೈತಲ್ಲ, ಅದಕ್ಕಿಂತಲೂ ಮಿಗಿದಾಗಿ ಸುಗಂಧ ಸೌರಭವನ್ನು ಸೂಸುವಂಥ ಮರ ಈ ಜಗತ್ತಿನೊಳಗೆ ಯಾವ್ದು ರೈತನ ಅಂದ್ರೆ ಇಲ್ಲ. ನೀ ದೊಡ್ಡವಪ್ಪ, ನೀನೇ ಒಂದು ಆಶ್ಚರ್ಯ. ನೀ ಆಶ್ಚರ್ಯ ಇದ್ದು ಇನ್ನೊಂದು ಯಾವುದೋ ಆಶ್ಚರ್ಯ ಐತೆ ಅಂತ ಹೇಳಾಕ್ತಿರಲ್ಲ, ಎಂಥ ಆಶ್ಚರ್ಯ ಅದು? ಮುಂದೆ ಪರುಷದಿಂದಮ್ಮ ಮೇಲೆ ಪರುಷವಾವುದುಂಟೇಯ. ಪರುಷ ಐತಿ, ಆ ಪರುಷದ ಮೇಲೆ ಇನ್ನೊಂದು ಪರುಷ ಯಾವ್ದು ಐತಿ? ಲೋಕ ಸ್ಪರ್ಶವಾಗಿಬಿಟ್ರೆ ಅದ್ರಲ್ಲಿ ಚಿನ್ನವನ್ನು ಮಾಡ್ತಕ್ಕಂಥ ಶಕ್ತಿ ಉಳ್ಳಂಥ ಪರುಷ
ಅದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದ್ರ ಮೇಲೆ ಇನ್ನೊಂದೇನರ ನೀ ಪರುಷ ಇದ್ದಂಗೆ, ಈ ಪರುಷದ ಮೇಲೆ ಇನ್ನೊಂದೇನಾದ್ರು ಶ್ರೇಷ್ಠವಾಗಿರ್ತಕ್ಕಂಥದ್ದು ಅದನು ಇಲ್ಲ. ನೀ ಕಂಡದ ಶ್ರೇಷ್ಠತೆ ಯಾವುದು, ನೀ ಕಂಡ ಆಶ್ಚರ್ಯ ಯಾವುದು, ಇನ್ನೊಂದು ಅದನ್ನು ಹೇಳೋಣ. ಅಮೃತ ಆಹಾರದಿಂದ ಮೇಲೆ ಭೋಜನವಾವುದಂಟೇಯ್ಯ. ಅಮೃತನ ಸ್ವೀಕಾರ ಮಾಡಿದ ಮೇಲೆ ಅದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಭೋಜನ ಯಾವ್ದೈತಿ ನೋಡ್ರಿ. ಉದಾಹರಣೆ ಹೆಂಗೈತಿ, ಸಾಕ್ಷಾತ್ ಅಮೃತನ ನನ್ನ ಮುಂದೈತಿ, ನೀವು ಅಮೃತ ಸಮಾನ. ಪ್ರಭುದೇವರೇ, ನೀವ ಅಮೃತ ಸಮಾನ ಇದ್ದು ಇದಕ್ಕಿಂತ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಭೋಜನ ಐತಿ ನೋಡಂತ ಹೇಳಾಕತ್ರಲ್ಲ, ಅದೆಂತದ ಅಂತ ಹೇಳಾಕತ್ತಾರ ಅವ್ರು. ಅಮೃತಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥ ಭೋಜನ ಯಾವುದಾದ್ರೂ ಐತಿ ನಾವು. ನಿಮ್ಮಿಂದೊಂದು ಆಶ್ಚರ್ಯವ ಕಂಡನೆಂಬುದು ನನಗೆ ನಿರೂಪಿಸ. ನೀವೇನು ಆಶ್ಚರ್ಯ ಕಂಡಿರಿ ಅನ್ನೋದನ್ನು ನನಗೆ ಹೇಳ್ರಿ ಕೂಡಲ ಸಂಗಮ ದೇವ ಪ್ರಭುವೇ ಅಂತ ಅವ್ರನ್ನ ಕೇಳಿದ್ರು. ಅವರು ಮುಂದೆ ಅವ್ರು ಹೇಳ್ತಾರೆ, ಹೀಗೆಂದು ಬಸವರಾಜ ದೇವರು ಭಿನ್ನಯಿಸಲು ಅದಕ್ಕೆ ಪ್ರಭುದೇವರು ನಿರೂಪಿಸಿದ ಪ್ರಸ್ತಾವದ ವಚನ. ಎಲೆ ಬಸವಣ್ಣ, ನಾವು ಬಹುದಕ್ಕೆ ಮುನ್ನವೇ ಬಂದಹರೆಂದು ಶುಭ ಸೂಚನೆ ತೋರಿತ್ತಲ್ಲದೆ ಮನೆ ಮೀರಿ ಮುಂದದ ದೈವುಂಟೆ ಎಂಬುದು ತಿಳಿ. ಗುಹೇಶ್ವರಲಿಂಗದಲ್ಲಿ ಸಂಗನ ಬಸವಣ್ಣ, ನಾವು ಬರುವುದನ್ನು ಮೊದಲ ತಿಳ್ಕೊಂಡಿದ್ರೆ ನೀವು ನಿಮ್ಮ ಶಿವಯೋಗ ದೃಷ್ಟಿಯಿಂದ, ಶಿವಯೋಗ ಸಾಧನೆಯಿಂದ ನಾವು ಬರೋದನ್ನು ಮೊದಲ ತಿಳ್ಕೊಂಡಿದ್ರಿ ನೀವು. ಪ್ರಭುದೇವರು ಬರ್ತಾರಂತ ಹೇಳಿದ್ರಿ ನೀವು, ತಿಳ್ಕೊಂಡಿದ್ರಿ ನೀವೇ ಜ್ಞಾನ ದೃಷ್ಟಿಯಿಂದ. ಆದ್ರೆ ನಿಮ್ಗೆ ಆ ಶುಭ ಸೂಚನೆ ಬಂದಿತ್ತಂತ ನೀವು ಅಂದ್ರಿ ನೀವು. ಆದರೆ ಮನೆ ಮೀರೆ ಮುಂದದ ದೈವ ಉಂಟೆ ಎಂಬುದು ತಿಳಿ. ಮನೆ ಮುಂದನೇ ಇಲ್ಲೊಂದು ನೋಡಿ ಎಷ್ಟು ಚಂದ ಹೇಳ್ತಾರ. ನಾಟು ದೂರ ಬರೋದನ್ನು ನೀವು ಶುಭ ಸೂಚನೆ ಬಂದಿತ್ತು, ನೀವು ಬರೋದು ನನಗೆ ಗೊತ್ತಾಗಿತ್ತು ಇಂಥವೆಲ್ಲ ಹೇಳಿದ್ರಿ, ಹೌದಾ? ಈ ಮಹಾಮನೆಗೆ ಬರೋಕ್ಕಿಂತ ಮೊದಲೇ ನಿಮಗೆ ನಾವು ಬರುವ ಸಮಾಚಾರ ನಿಮ್ಮ ಯೋಗ ದೃಷ್ಟಿಯಿಂದ ತಿಳಿದಿತ್ತು, ಅಂತರಂಗದ ಅರಿವಿನ ದೃಷ್ಟಿಯಿಂದ. ನಿಮ್ಮ ಶಿವಯೋಗ ದೃಷ್ಟಿಗೆ ಅದು ಭಾಳ ಸಹಜ. ಹೌದು, ಶಿವಯೋಗದ ಸಾಧಕರಿಗೆ ಅದು ಭಾಳ ಸಹಜ, ಅದು ಪ್ರಶ್ನೆ ಇಲ್ಲ. ಸಿದ್ಧಾರೂಢರು ಗರಗದ ಮಡಿವಾಳೇಶ್ವರನ ಭೇಟಿ ಹಾಕಿ ಬರೋದು, ಅವರು ಅಲ್ಲೇ ಕುಂತು ಮಠದಾಗಿದ್ದವ್ರು ಹೇಳಿದರು, ಅಲ್ಲಿ ಬರಾಕತ್ತಾರಪ್ಪ ಒಬ್ರು ಬರ್ರಿ ಅಂತ ಅಡ್ವಾನ್ಸ್ ಹೇಳಿದ್ರು. ಅವ್ರು ಚರಿತ್ರೊಳಗೆ ಐತದು. ಅದೊಂದು ಮಾತು ಹೇಳ್ತಾರೆ ಅವರು ಬಟ್ಟೆ ಇಲ್ದ ಯಾವತ್ತೂ ಕೌಪದ ಮೇಲೆ ಇರ್ತಿದ್ರು ಅವ್ರು. ನಮ್ಮ ಮಡಿವಾಳ ಅಜ್ಜಾರು ಒಬ್ಬೊಬ್ಬ ಮನುಷ್ಯ ಬರಾಕ್ತಾನಪ್ಪ ತಾಯಿಲೆ ಕಪ್ಪಣಿ ತಾಯಿಲೆ ಅಂತಾರೆ ಅವ್ರು. ಮನುಷ್ಯ ಬರಾಕ್ತಾನಂದ್ರೆ ಸಿದ್ಧಾರೂಢರಿಗೆ ಅಂದ್ರೆ ಅವರು ಅಂದ್ರೆ ನಾವೆಲ್ಲ ಅವ್ರ ಕಣ್ಣಾಗ ಏನಂತ ಮಡಿವಾಳ ಅಜ್ಜನ ಕಣ್ಣಾಗ ಅರ್ಥ ಇಲ್ರಿ. ನೋಡ್ರಿ ಹೆಂಗ ಮನುಷ್ಯ ಬರಾಕ್ತಾನಪ್ಪ ಕಪ್ಪಣಿತ ಅಂದ್ರು ಬಟ್ಟಿತ. ಈಗ ನಾವೆಲ್ಲ ಅವ್ರ ಕಣ್ಣಾಗ ಏನು ಪಶು ಸಮಾನ ಅಂತ, ನಾವು ಅಜ್ಞಾನಿಗಳಂತ, ಉಳಿದೆಲ್ಲ ಪಶು ಪಕ್ಷಿಗಳದ. ಹಂಗೆ ನಮ್ಮ ಟ್ರೀಟ್ ಮಹಾತ್ಮರಿಗೆ ಆದಲ್ಲ. ಹಂಗೆ ಅವ್ರಿಗೆ ಧ್ಯಾನ ಶಿವಯೋಗ ಸಾಧಕರಿಗೆ ಇವೆಲ್ಲ ಸಹಜ ಅಂತ ಹೇಳಕತ್ತಾರ ಅವರು. ಅದು ಸಹಜ. ನಿಮ್ಮ ಮಹಾಮನೆಯ ಅಂಗಳದಲ್ಲಿಯೇ ನೋಡ್ರಿ ಮುಂದೆ ಹೇಳ್ತಾರೆ, ನಿಮ್ಮ ಮಹಾಮನೆಯ ಅಂಗಳದಲ್ಲಿಯೇ ಮಹಾದೇವನಾದ ಮಹಾಶರಣನಿರುವನೆಂಬುದು ತಿಳ್ಕೊಳಪ್ಪ. ಭಾಳ ದೂರದಿಂದ ನಾ ಬರೋದನ್ನ ನೀ ತಿಳ್ಕೊಂಡಿದ್ರಿ. ನಿಮ್ಮ ಮನೆ ಅಂಗಳದೊಳಗನ ದಾಸೋದ ಮನೆಯೊಳಗನ ಒಬ್ಬ ಮಹಾಶರಣರದಾರ ಅನ್ನೋದು ತಿಳ್ಕೊರಿ. ಅಡವಿ ಅಲ್ಲಲ್ಲವೆಂದು ಎಲ್ಲೋ ಅಡವಿಯೊಳಗದಾರಂತಲ್ಲ, ನಿಮ್ಮ ಮಹಾಮನೆಯೊಳಗನ ಒಬ್ಬ ಶರಣರದಾರ ಅನ್ನೋದು ತಿಳ್ಕೊರಿ ಅಂತ ಪ್ರಭುದೇವರು ಬಸವಣ್ಣನವರಿಗೆ ತಿಳಿಸ್ತಾರೆ. ತಿಳಿಸಿದ ತಕ್ಷಣ ಮರಳು ಶಂಕರ ದೇವರು ಗಣಪ್ರಸಾದದ ಕುಳಿಯೊಳಗೆ ಒಕ್ಕಮಿಕ್ಕ ಶೇಷ ಪ್ರಸಾದಮಂ ಸ್ವೀಕರಿಸಿ 12 ವರ್ಷ ಪರ್ಯಂತರ ತಮ್ಮ ನಿಜ ಸ್ವರೂಪಮಂ ಮರೆಸಿಕೊಂಡುತ್ತಿರಲು, ಅವ್ರ ನಿಜ ಸ್ವರೂಪವನ್ನು ಮರೆಮಾಚಿಕೊಂಡು ತಿರಲು ಆ ಭೇದವು ಯಾರಿಗೂ ಕಾಣಬಾರದೆಂದು, ಅದು ಮತ್ತೆ ಯಾರಿಗೂ ಗೊತ್ತಾಗಬಾರದೆಂದು ಪ್ರಭುದೇವರು ನಿರೂಪಿಸಿದ ಪ್ರಸ್ತಾವದ ವಚನ. ಏನು ಹೇಳಿದರು ಅವರು? ಬೀದಿಯಲ್ಲಿ ಬಿದ್ದ ಮಾಣಿಕ್ಯವ ನೋಡ್ರಿ ಎಷ್ಟು ಚಂದ ಹೇಳ್ತಾರೆ. ಬೀದಿಯಲ್ಲಿ ಬಿದ್ದ ಮಾಣಿಕ್ಯವ ಹೂಳಿರ್ದ ನಿಧಾನವ ನಾರಿಗೂ ಕಾಣಬಾರದು ನೋಡ. ಬೀದಿಯಲ್ಲಿ ಬಿದ್ದ ಮಾಣಿಕ್ಯವ ಹೂಳಿರ್ದ ನಿಧಾನವ ನಾರಿಗೂ ಕಾಣಬಾರದು ನೋಡ. ಮರಣವುಳ್ಳವರಿಗೆ ಮರುಜವಣಿ ಸಿಕ್ಕುವುದೇ, ಪಾಪಿಯ ಕಣ್ಣಿಂಗೆ ಪರುಷ ಕಲ್ಲಾಗಿಪ್ಪಂತೆ. ಪಾಪಿಯ ಕಣ್ಣಿಂಗೆ ಪರುಷ ಕಲ್ಲಾಗಿಪ್ಪಂತೆ ಇಪ್ಪರಯ್ಯ ಶಿವಶರಣ. ನಮ್ಮ ಗುಹೇಶ್ವರನ ಶರಣ
ಮರಳು ಶಂಕರ ದೇವರ ನಿಲವ ನೋಡ ಸಂಗನ ಬಸವ. ದಾರಿಯೊಳಗೊಂದು ಮಾಣಿಕ್ಯ, ಬೀದಿಯೆಲ್ಲ ಬಿದ್ದ ಮಾಣಿಕ್ಯವ, ಹೂಳಿರ್ದ ನಿಧಾವನ ಯಾರಿಗೂ ಯಾರಿಗೂ ಕಾಣಂಗಿಲ್ಲ ಅಂತದು. ಭೂಮಿಯ ಗರ್ಭದಲ್ಲಿ ಅಡಗಿಸಿಟ್ಟಂಥ ನಿಧಾನ ಸಂಪತ್ತು ಹಂಗೆ ಕಣ್ಣಿಗೆ ಕಾಣ್ತೈತೇನೋ ಅದು. ಶಿಕ್ಷಕರ ಕಣ್ಣಿಗೆ ಐತೆ ಅಂತ ಕಾಣ್ತೈತೇನೋ ಅದು? ಕಾಣೋದಿಲ್ಲ. ವಿಜ್ಞಾನಿಗಳು, ಭೂಗರ್ಭಶಾಸ್ತ್ರಜ್ಞರು ಅವರೆಲ್ಲ ತಮ್ಮ ಸಾಧನಗಳನ್ನ ಹಿಡ್ಕೊಂಡ್ಬಂದು ವಿಶೇಷವಾಗಿ ಸಾಧಿಸಿದವ್ರಿಗೆ ಮಾತ್ರ ಅದು ಕಾಣ್ತದೆ. ಹಂಗೆಲ್ಲರಿಗೆ ಸಾಮಾನ್ಯರಿಗೆ ಕಾಣ್ತೈತೇನೋ? ಇಲ್ಲ. ದಾರಿಯೊಳಗೆ ಧೂಳ ಮತ್ತೊಂದು ಕಂಟಿ ಪಂಟಿಯಲ್ಲಿ ಬಿದ್ದು ಒಂದು ಮಾಣಿಕ್ಯ ಅಗದಿ ಸಾದಾ ಆಗಿ ಅದ್ರ ಮೇಲೆ ಧೂಳು ಬಿದ್ದು ಮಾಣಿಕ್ಯ, ಅದು ಮಾಣಿಕ್ಯ ಅಂತ ಎಲ್ಲರಿಗೆ ಗೊತ್ತಾಕತ್ತೇನೋ? ಇಲ್ಲ, ಗೊತ್ತಾಗೋದಿಲ್ಲ. ಈ ರೀತಿ ಕಸಧೂಳು ತುಂಬಿದ ಬೀದಿಯಲ್ಲಿ ಅದಾವುದೋ ಪ್ರಮಾದದಿಂದ ಅಮೂಲ್ಯವಾದ ಮಾಣಿಕ್ಯ ಬಿದ್ದರೆ ಅದು ಮರವೆಯ ಮಾನವರ ಕಣ್ಣಿಗೆ ಕಾಣುವುದೇ ಇಲ್ಲ. ಹಾಗೇ ತುಳಿಯುತ್ತಲೇ ಅಡ್ಡಾಡ್ತಾರಂತ. ಅದಕ್ಕೆ ದಾರ ಬಿದ್ದು ಬಿಟ್ಟಿರ್ತೈತಿ. ನೆಲದ ಮರೆಯಲ್ಲಿ ಅದ್ಯಾವುದೋ ಕಾಲದಲ್ಲಿ ಹೊಗೆದಿಟ್ಟ ನಿಧಿ ಸಂಪತ್ತು ಅದಾರಿಗೂ ಕಾಣುವುದಿಲ್ಲ, ಅದನ್ನು ತಿಳ್ಕೊಂತ ಅಡ್ಡಾಡ್ತೇವೆ. ಅದೇ ಸ್ಥಳದಲ್ಲಿ ನೆಲೆಸಿದ ಮಾನವರು ಬಡತನದ ಬವಣೆಯಲ್ಲಿ ಬಳಲುತ್ತಾ ತಾವು ವಾಸ ಮಾಡ್ತಕ್ಕಂಥ ಮನೆ ಬುಡಕನ ಸಂಪತ್ತು ರಗಡೈತಿ, ಆದ್ರೆ ಅವರಿಗೆ ಐತಂತ ಗೊತ್ತಿಲ್ಲ. ಆದ್ರೆ ಬಡತನದೊಳಗೆ ಬಳಲಾಕತ್ತಾರ. ಮರಣವುಳ್ಳವರಿಗೆ ಮರಜವಣಿ ಸಿಕ್ಕುವುದೇ. ಮರಜವಣಿ ಅಂದ್ರೆ ಮರಣಾವಸ್ಥೆಯಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ಬದುಕಿಸುವ ಸಂಜೀವಿನಿ ಅಂತ ನಾವು ಅಂದ್ಕೊಳ್ಳೋಣ. ಯಾವುದೋ ಒಂದು ದಿವ್ಯ ಔಷಧ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಮರಣ ನಿಶ್ಚಿತವಾದಂಥ ವ್ಯಕ್ತಿಗೆ, ಮರಣ ನಿಶ್ಚಿತ ಆಗಿರ್ತಕ್ಕಂಥ ವ್ಯಕ್ತಿಗೆ ಮರುಜೀವ ನೀಡುವ ಸಂಜೀವಿನಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಮರಣ ನಿಶ್ಚಿತ ಆಗಿಬಿಟ್ಟವಂಗೆ ಇನ್ನೆಲ್ಲಿದು, ಇನ್ಯಾರಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲರಿ ಅಂತ ಡಾಕ್ಟರ್ ಹೇಳ್ತಾರಲ್ಲ. ಪಾಪಿಯ ಕಣ್ಣಿಂಗೆ ಪರುಷ ಕಲ್ಲಾಗಿ ಇಪ್ಪಂತೆ. ಪರುಷನೂ ಇದ್ದ ಕಲ್ಲಿನಂಗನೆ ಅದು ಪರುಷ ಕಲ್ಲಿನ ರೂಪದೊಳಗೆ ಇರ್ತೈತೆ ಅದು. ಆದ್ರೆ ಅದು ಕಲ್ಲು ಯಾವುದೋ ಪರುಷ ಯಾವುದೋ ಅಂತ ಭೇದ ಅರಿಲಿಕ್ಕೆ ನಮಗೆ ಆಗೋದಿಲ್ಲ. ಹಂಗಲ್ಲ, ಹಂಗೆ ಶಿವಶರಣರು ಈ ಪಾಪಿ ಜಗತ್ತಿನಲ್ಲಿ, ಹೌದಾ, ಅವರು ಶಿವಶರಣರಂತ ನಮ್ಗೆ ಗೊತ್ತಾಗೋದಿಲ್ಲ ಅಂತ. ಇವತ್ತು ಹಂಗಾಯ್ತಲ್ಲ, ಯಾರು ಹೆಂಗಂತ ನಮಗೆ ಗೊತ್ತಾಗೋಲ್ಲ, ತಿಳ್ಕೊಳಕ್ಕೆ ನಮಗೆ ಆಗೋಲ್ಲ. ಎಷ್ಟು ಅಜ್ಞಾನದೊಳಗದೇವೆ, ಎಷ್ಟು ದ್ವಂದ್ವದೊಳಗದೇವೆ, ಎಷ್ಟು ಅಹಂಕಾರದೊಳಗದೇವೆ, ಎಷ್ಟು ಮಾಯೆಯೊಳಗೆ ತುಂಬೇವು ನಾವು. ನಿಜ ಯಾವ್ದು ಅನ್ನೋದು ಅದಕ್ಕೆ ಕೊಡಿಕೊಪ್ಪರು ಇರಪ್ಪಜ್ಜಾರು ಹೇಳಕತ್ತಾರ, ಯಾವ್ದು ಹೌದು ಅದು ಅಲ್ಲ, ಯಾವ್ದಲ್ಲ ಅದು ಹೌದು ಅಂತಾರೋ. ಯಾವ್ದು ವೈಭವದಿಂದ ನಾವು ಕಾಣಕತ್ತೇವಿ ಅದು ಹೌದಂತ ತಿಳ್ಕೊ, ಅದು ಅಲ್ರೋ ಅಂತಾರೋ. ಯಾವ್ದಲ್ಲ ಅಂತ ಭಾಳ ತುಚ್ಛವಾಗಿ ಕಾಣಕ ಅದು ಹೌದು ಇರ್ತದಂಥದ್ದು. ಅದ ಒಂದು ಸಾಲ ಹೇಳಿದ್ದದು, ಭಾಳ ಆ ಕಡೆ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಇದು ಮಾತದು. ಹಾಗೆ ನಮ್ಮ ಗುಹೇಶ್ವರನ ಶರಣ ಮರುಳ ಶಂಕರ ದೇವರ ನಿಲವ ನೋಡ ಸಂಗಣ ಬಸವಣ್ಣ ಎಂತಿ ಈ ಮೂರೂ ಉದಾಹರಣೆ ಕೊಟ್ಟು ಹೇಳಿದ್ರು ಅವರು. ಹಂಗೆ ಮರುಳು ಶಂಕರ ದೇವರು ಇಲ್ಲೇ ಇದ್ದರು, ಯಾರಿಗೂ ಕಂಡಿಲ್ಲ ಅವರು. ಅವರು ಪರುಷ ಆಗ್ಯದಾರ, ಆದ್ರೆ ಕಲ್ಲಂತ ಕಾಣಕತ್ತಾರ. ಅವರು ಪರುಷನ ಅದಾರ ಅವರು, ಆದ್ರೆ ಅವರು ಕಲ್ಲಂತ ನಮಗೆ ಕಾಣಕತ್ತಾರ. ಮುಂದೆ ಹೇಳ್ತಾರ ಅವರು, ಮುಂದೆ ಅವರು ಸಂಜೀವಿನಿ ಆಗ್ಯದಾರ, ಆ ಸಂಜೀವಿನಿ ಅಂತ ಕಾಣವಲ್ರ ಅವರು. ಈ ರೀತಿಯಾದ ಉದಾಹರಣೆಯನ್ನು ಹೇಳಿ ಮರುಳು ಶಂಕರ ದೇವರ ವ್ಯಕ್ತಿತ್ವವನ್ನು ಪ್ರಭುದೇವರು ಬಸವಣ್ಣನವರಿಗೆ ಮತ್ತು ಅಲ್ಲಿದ್ದಂಥ ಎಲ್ಲ ಶರಣ ಸಂಕುಲದವರಿಗೆ ಮರುಳು ಶಂಕರ ದೇವರನ್ನ ಪರಿಚಯ ಮಾಡಿಕೊಡಾಕತ್ತಾರೆ. ಇನ್ನೂ ಒಂದು 2-3 ವಚನಗಳು ಅವ್ರನ್ನ ಪರಿಚಯ ಮಾಡುವ ವಚನಗಳು ಅದಾವೆ ಇಲ್ಲಿ. ಮುಂದಿನ ವಾರ ನಾವು ಅದನ್ನು ಮತ್ತೆ ಚಿಂತನೆಗೊಳಪಡಿಸೋಣ ಅಂಥೇಳಿ ಇಲ್ಲಿಗೆ ನಮ್ಮ ಮಾತುಗಳನ್ನು ಮುಗಿಸ್ತೇವೆ. ಸರ್ವರಿಗೂ ಶರಣಾರ್ಥಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ಈ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆಯ 82ನೇ ಸಂಚಿಕೆಯನ್ನು 6ನೇ ಸಂಪಾದನೆಯೊಂದಿಗೆ ಮರಳು ಶಂಕರ ದೇವರ ಸಂಪಾದನೆಯನ್ನು ಬಹಳ ಸರಳವಾಗಿ ಅರ್ಥಪೂರ್ಣವಾಗಿ ನಮಗೆಲ್ಲ ಅನುಭವವನ್ನು ನೀಡಿದ್ದಕ್ಕೆ ಶರಣರಾದ ಡಾಕ್ಟರ್ ಶಂಭು ಹೆಗಡಾಳ್ ಅವರಿಗೆ ಅನಂತ ಶರಣಾರ್ಥಿಗಳು. ಮತ್ತು ನಾಳೆಯ ಕಾರ್ಯಕ್ರಮ ವಿವರ ಇಂತಿದೆ. ಲಿಂಗೈಕ್ಯ ಮಲ್ಲಿಕಾರ್ಜುನ್ ಬಸಪ್ಪ ಮಾಲಿಪಾಟೀಲ್ ಸ್ಮರಣಾರ್ಥ ಅರಿವಿನ ಮನೆ 889ನೆಯ ಕಾರ್ಯಕ್ರಮ ಕಲಬುರಗಿಯಲ್ಲಿ ನಡೆಯುತ್ತದೆ. ಈ ವಚನ ಮಾಧುರ್ಯ ಕಾರ್ಯಕ್ರಮದ ದತ್ತಿ ದಾಸೋಹಿಗಳು ಶ್ರೀ ನೀಲಕಂಠ ಮಾಲಿಪಾಟೀಲ್ ಕಲಬುರ್ಗಿ. ಇಲ್ಲಿ ವಚನ ನಿರ್ವಚನವನ್ನು ನಡೆಸಿಕೊಡುವವರು ಡಾಕ್ಟರ್ ವಿದ್ಯಾವತಿ ಪಾಟೀಲ್. ಹಾರ್ಮೋನಿಯಂ ಶ್ರೀ ಪಂಚಾಕ್ಷರಿ ಕಣವಿ, ತಬಲಾ ಶ್ರೀ ಶಶಾಂಕ್ ರೆಡ್ಡಿ, ತಾಳ ಮಲ್ಲಣ್ಣ ಹಡಪದ್. ಹಾಗೆಯೇ ಸೋಮವಾರದಂದು ಶಿವಯೋಗಿ ಸಿದ್ದರಾಮೇಶ್ವರರ ಬಸವ ಸ್ತೋತ್ರ ತ್ರಿವಿಧಿ ಮರುಪ್ರಸಾರವಾಗುತ್ತದೆ.
ಇದನ್ನು ನಡೆಸಿಕೊಡುವವರು ಪೂಜ್ಯ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು, ಅಧ್ಯಕ್ಷರು, ಬೇಲಿಮಠ ಮಹಾಸಂಸ್ಥಾನ, ಬೆಂಗಳೂರು. ಮತ್ತೊಮ್ಮೆ ಇವತ್ತಿನ ಶೂನ್ಯ ಸಂಪಾದನೆ ಮಾಲಿಕೆಯ 82ನೇ ಸಂಚಿಕೆಗೆ ತಾವೆಲ್ಲರೂ ಆಗಮಿಸಿ ಹಾಗೂ ಆನ್ಲೈನ್ ಮೂಲಕ ವೀಕ್ಷಿಸಿದ ತಮಗೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಈಗ ಈ ಕಾರ್ಯಕ್ರಮದ ಮುಕ್ತಾಯವನ್ನು ವಚನ ಮಂಗಲದೊಂದಿಗೆ ನಡೆಸೋಣ. ವಚನ ಮಂಗಲವನ್ನು ನಡೆಸಿಕೊಡುವವರು ಶರಣ ಸೋಮಶೇಖರ್ ದೇವಲಾಪುರ್ ಅವರು. ಅವರಿಗೆ ವಚನ ಮಂಗಲಕ್ಕೆ ವಿನಂತಿಸಿಕೊಳ್ಳುತ್ತೇನೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದ್ ಹೌದೆನ್ನಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದ್ ಹೌದೆನ್ನಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿಯೊಳಗಾಡಿ ನಡೆಯದಿರ್ದೊಡೆ ನಮ್ಮ, ನುಡಿಯೊಳಗಾಡಿ ನಡೆಯದಿರ್ದೊಡೆ ನಮ್ಮ, ಕೂಡಲ ಸಂಗಮ ದೇವ ಎಂತೊಲಿವನಯ್ಯ, ಕೂಡಲ ಸಂಗಮ ದೇವ ಎಂತೊಲಿವನಯ್ಯ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಶರಣ ಬಸವ 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 ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಜಂಗಮ ಬಸವಾಯ ನಮಃ, ಭಸ್ಮ ಬಸವಾಯ ನಮಃ, ರುದ್ರಾಕ್ಷಿ ಬಸವಾಯ ನಮಃ, ಮಂತ್ರ ಬಸವಾಯ ನಮಃ, ಪಾದೋದಕ ಬಸವಾಯ ನಮಃ, ಪ್ರಸಾದ ಬಸವಾಯ ನಮಃ, ಚಿನ್ನಿಧಿ ಬಸವಾಯ ನಮಃ, ಚಿನ್ನಾದ ಬಸವಾಯ ನಮಃ, ಚಿದ್ಬಿಂದು ಬಸವಾಯ ನಮಃ, ಚಿತ್ಕಲ ಬಸವಾಯ ನಮಃ, ಚಿದಂಗ ಬಸವಾಯ ನಮಃ, ನಿಷ್ಪ್ರಪಂಚ ಬಸವಾಯ ನಮಃ, ನಿರಂಜನ ಬಸವಾಯ ನಮಃ, ನಿರ್ಗುಣ ಬಸವಾಯ ನಮಃ, ನಿತ್ಯತೃಪ್ತ ಬಸವಾಯ ನಮಃ, ಅಕಾರ ಬಸವಾಯ ನಮಃ, ಉಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ನಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ಶಿಕಾರ ಬಸವಾಯ ನಮಃ, ವಕಾರ ಬಸವಾಯ ನಮಃ, ಯಕಾರ ಬಸವಾಯ ನಮಃ, ಓಂಕಾರ ಬಸವಾಯ ನಮಃ, ಹ್ರೀಂಕಾರ ಬಸವಾಯ ನಮಃ, ಸಂಗಮೇಶ್ವರ ಬಸವಾಯ ನಮಃ, ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ.
ಎನಗಿಂತ ಹಿರಿಯರಿಲ್ಲ, ಎನಗಿಂತ ಹಿರಿಯರಿಲ್ಲ. ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ. ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ.